ಹಲೋ ನಮಸ್ಕಾರ. ದಿಸ್ ಇಸ್ ಅಜಿತ್ ಕರಿಗಾರ್ ಮಾಡಿಯ ಸ್ಟೂಡೆಂಟ್ಸ್ ಆ್ಯಂಡ್ ಭಾಳ ಜನ ಏನಪ್ಪ ಅಂತಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಸರ್ ಟೆಲಿಗ್ರಾಮ್ ಮೇಲೆ ನಮಗೆ ನೋಟ್ಸ್ ಬಿಡ್ರಿ ಅಥವಾ ನಮಗೆ ನೋಟ್ಸ್ ಕಳಿಸ್ರಿ ಮಾಡ್ರಿ ಅಂತೇಳಿ. ನೋಟ್ಸ್ ಕಳ್ಸೋಕೆ ಆಗಿರಲಿಲ್ಲ, ಯಾಕಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ನ ಮಾಡಿರಲಿಲ್ಲ. ಈಗ ರೀಸೆಂಟಾಗಿ ಒಂದು 2-3 ದಿನ ಆಯಿತು ಟೆಲಿಗ್ರಾಮ್ ಚಾನಲ್ನ ಮಾಡಿದ್ದೇನಂತ. ಸೊ ನೀವು ಬೇಕಂದ್ರೆ ಆ ಒಂದು ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗ್ರಿ. ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಆ ಒಂದು ಟೆಲಿಗ್ರಾಮ್ ಲಿಂಕನ್ನು ಬಿಟ್ಟಿರ್ತೀನಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ವಾಚ್ ದ ಕಂಪ್ಲೀಟ್ ವಿಡಿಯೋ. Hello, in this video we'll discuss the movie called I Am Mother. So it is there for BSc students. BSc syllabus ಗೆ ಬರ್ತಕ್ಕಂಥ I Am Mother ಅನ್ನೋ ಒಂದು ಟಾಪಿಕ್ನ ನೋಡೋಣ ನಾವು. ಇದು ಮೂವಿ ಆಗಿರ್ತೈತೆ ರೀ. ಸೊ ಇದೊಂದು ಸೈನ್ಸ್ ಫಿಕ್ಷನ್ ಮೂವಿ, ಸೈನ್ಸ್ ಆಧಾರದ ಮೇಲೆ ಮಾಡಿರುವಂಥ ಒಂದು ಮೂವಿ ರೀ. ಸೊ ಮೊದಲಿಗೆ ಅಬೌಟ್ ದಿ ಆಥರ್ ಮತ್ತು ಕ್ರಿಯೇಟರ್ಸ್ನ ನೋಡೋಣ. ಅಂದ್ರೆ ಯಾರು ಕ್ರಿಯೇಟ್ ಮಾಡಿದಾರೆ, ಯಾರು ಡೈರೆಕ್ಟರ್ ಅಂತ ಹೇಳಿ. ಡೈರೆಕ್ಟರ್ ಬಂದು ಗ್ರ್ಯಾಂಟ್ ಸ್ಪೂಟೋರ್ ಅಂತಂದು ಹೇಳಿ, ಹೀಸ್ ಡೆಬ್ಯೂ ಫಿಲ್ಮ್ ಆಗಿರ್ತದೆ, ಅವ್ರದ್ದು ಡೆಬ್ಯೂ ಫಿಲ್ಮ್. ಆಮೇಲೆ ಸ್ಕ್ರೀನ್ ಪ್ಲೇ ಮಾಡಿದ್ದು ಯಾರಪ್ಪ ಅಂತಂದ್ರೆ ಮೈಕಲ್ ಲಾಯ್ಡ್ ಗ್ರೀನ್ ಅಂತಂದು ಹೇಳಿ. ಪ್ರೊಡಕ್ಷನ್ ಶಾರ್ಟ್ ಇನ್ ಅಡಿಲೇಡ್, ಆಸ್ಟ್ರೇಲಿಯಾ. ಇದನ್ನ ಶೂಟಿಂಗ್ ಎಲ್ಲ ಆಗಿರ್ತಪ್ಪ ಅಂತಂದ್ರೆ ಶೂಟಿಂಗ್ ಆಗಿರ್ಬೋದು ಅಥವಾ ಇದು ಪ್ರೊಡಕ್ಷನ್ ಹೌಸ್ ಎಲ್ಲಿದಪ್ಪ ಅಂತಂದ್ರೆ ಆಸ್ಟ್ರೇಲಿಯಾದ್ರಿ. ಆಮೇಲೆ ರೋಬೋಟನ್ನು ಕಟ್ಟಿದ್ದು ಯಾರಪ್ಪ ಅಂತಂದ್ರೆ, ರೋಬೋಟ್ ಸೂಟನ್ನು ಬಿಲ್ಡ್ ಮಾಡಿದ್ದು ಯಾರಪ್ಪ ಅಂತಂದ್ರೆ ವೆಟಾ ವರ್ಕ್ಶಾಪ್ ಅನ್ನೋರು. ಆಮೇಲೆ ಇದು ರಿಲೀಸ್ ಆಗಿದ್ದು ಯಾವಾಗಪ್ಪ ಅಂತಂದ್ರೆ 2019 ಸ್ಪೆಷಲಿ ಸುಡಾನ್ಸ್ ಒಳಗೆ ರಿಲೀಸ್ ಆಗಿರ್ತೈತಿ. ಆಮೇಲೆ ನೆಟ್ಫ್ಲಿಕ್ಸ್ ನಿಮ್ಮ ಒಂದು ಏನಪ್ಪ ಅಂತಂದ್ರೆ ಈ OTT ಪ್ಲ್ಯಾಟ್ಫಾರ್ಮ್ ಏನು ಕರಿತೀವಿ ನಾವು, ಅದ್ರೊಳಗೆ ನೆಟ್ಫ್ಲಿಕ್ಸ್ ಒಳಗೆ ಬಂದಿರತಕ್ಕಂಥದ್ರಿ ಇದು ಮೂವಿ. ಈ ಯೂಟ್ಯೂಬ್ ಒಳಗೆ ನೋಡಿದ್ರು ಕೂಡ ಯೂಟ್ಯೂಬ್ ಒಳಗೂ ಕೂಡ ಈ ಒಂದು ಮೂವಿ ಐತಿ. ಸೊ ಇದ್ರ ಥೀಮ್ಸ್ ಏನದಾವ, ಏನು ವಿಷಯವಾರಗಳದಾವಪ್ಪ ಅಂತಂದ್ರೆ AI ಎಥಿಕ್ಸ್. ಈಗ AI ಮೇಲೆನ ಈ ಮೂವಿ ಬಂದೈತ್ರಿ. ಅಂದ್ರೆ AI ಯಾವ ರೀತಿ ಒಂದು ಕಂಟ್ರೋಲ್ ತೊಗೋಬೋದು ಅನ್ನೋದ್ರ ಬಗ್ಗೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮದರ್ಹುಡ್, ತಾಯಿತನದ ಬಗ್ಗೆ ಐತಿ. ಆಮೇಲೆ ಯುಟಿಲಿಟೇರಿಯನ್ ಫಿಲಾಸಫಿ, ಅಂದ್ರೆ ಇನ್ನು ಮುಂದೆ ಭವಿಷ್ಯ ಹೆಂಗಾಗ್ತೈತಿ, ಇನ್ನು ಮುಂದಿನ ಹೆಂಗಿರ್ತೈತೆ ಅಂತ ಹೇಳಿ. ಆಮೇಲೆ ಹ್ಯೂಮನ್ ರೀಬರ್ತ್, ಮನುಷ್ಯರು ಮತ್ತೆ ಹೆಂಗೆ ಹುಡ್ತಾರ, ಅವ್ರ ಹುಟ್ಟಿನ ಬಗ್ಗೆ ಎಲ್ಲನೂ ಐತ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದ್ರ ಇನ್ಫ್ಲೂಯೆನ್ಸಸ್, ಇದು ಮೂವಿಗೆ ಇನ್ಫ್ಲೂಯೆನ್ಸ್ ಎಲ್ಲಿಂದ ಆಗಿತ್ತಪ್ಪ ಅಂತಂದ್ರೆ ಫಿಲಾಸಫಿಕಲ್ ಥಾಟ್ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳಿ. ಸೊ ತತ್ವಜ್ಞಾನದ ಬಗ್ಗೆ ಎಕ್ಸ್ಪೆರಿಮೆಂಟ್ಸ್ಗಳು ಭಾಳ ಆಗಿದಾವೆ ತತ್ವದ ಬಗ್ಗೆ. ಅದ್ರಾಗೂ ಸ್ಪೆಷಲಿ ಈಗ ಟ್ರಾಲಿ ಪ್ರಾಬ್ಲಮ್ ಅಂತ ಹೇಳಿ ನಾವೇನು ಕರಿತೀವೋ, ಅಂದರೆ ರೀಸೆಂಟಾಗಿ ನೋಡ್ರಿ ಈಗ ರೋಬೋಟ್ಸ್ ಓವರ್ಟೇಕ್ ಮಾಡಿದಪ್ಪ ಅಂತಂದ್ರೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಮೂವಿ ಐತಿ. ಆಮೇಲೆ ಸೈನ್ಸ್ ಫಿಕ್ಷನ್, ಬೇರೆ ಸೈನ್ಸ್ ಫಿಕ್ಷನ್ ಮೂವಿ ಯಾವಪ್ಪ ಅಂತಂದ್ರೆ 2001 ಬಂದಿದ್ದು ಸ್ಪೇಸ್ ಓಡೆಸಿ ಅಂತ ಹೇಳಿ. ಆಮೇಲೆ ಎಕ್ಸ್ ಮಷೀನಾ ಮತ್ತು ಮೂನ್ ಅಂತಂದು ಹೇಳಿ. ಇವಷ್ಟು ಮೂವಿಗಳು ಏನಪ್ಪ ಅಂದ್ರೆ ಸೈನ್ಸ್ ಆಧಾರ ಮೇಲೆ ಇರುವಂಥ ಮೂವೀಸ್ಗಳು ರೀ. ಅವ್ರ ಒಂದು ಎಕ್ಸಾಂಪಲನ್ನು ನಾವಿಲ್ಲಿ ನೋಡ್ಬೋದು. ಸೊ ದಿಸ್ ಪರ್ಟಿಕ್ಯುಲರ್ ಮೂವಿ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ವಾಟ್, ಸೈನ್ಸ್ ಫಿಕ್ಷನ್. ಸೊ ಸೈನ್ಸ್ ಫಿಕ್ಷನ್ ಮೇಲೆ ಇರೋದ್ರಿಂದ ಅಂದ್ರೆ ಸೈನ್ಸ್ ಆಧಾರದ ಮೇಲೆ ಅಥವಾ ವಿಜ್ಞಾನ ಆಧಾರದ ಮೇಲೆ ಇರುವಂಥದ್ದು ಮೂವಿ ರೀ. ಭಾಳ ಒಂದು ಇಮೋಷ್ನಲಿ ಕರೆಕ್ಟ್ ಆಗುವಂಥದ್ದು ಮೂವಿ ಇದ್ರಿ ಇದು. ಭಾಳ ಒಂದು ನೀವು ಮೂವಿ ನೋಡ್ರಿಪ್ಪ ಅಂತಂದ್ರೆ ನಿಮ್ಗೆ ಒಂಥರ ಕೆಟ್ಟ ಅನಿಸ್ತೈತಿ. ಆಮೇಲೆ ಮನುಷ್ಯರು ನಾವು ಎಷ್ಟು ಸ್ಪೀಡಾಗಿ ಡೆವಲಪ್ ಆಗತ್ತೀವಿ, ಟೆಕ್ನಾಲಜಿ ಎಷ್ಟು ಮುಂದೆ ಹೊಂಟೈತೆ ಅನ್ನೋದ್ರ, ಎಷ್ಟು ಮುಂದೆ ಹೋಗ್ತೈತೋ ಅಷ್ಟು ನಮಗೆ ಮತ್ತೆ ಕೆಟ್ಟ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ಬೋದು ಈ ಮೂವಿ ಒಳಗೆ. ಅದಷ್ಟಲ್ಲ ರೋಬೋಟ್ಸು ಕೂಡ ಫೀಲಿಂಗ್ಸ್ ಮುಂದೆ ಏನೋ ಬರಬಹುದೇನೋ ಅನ್ನೋ ಒಂದು ರೀತಿಯಿಂದ ಈ ಮೂವಿನ ಮಾಡಿದಾರೆ. ಸೊ ಆ ಮೂವಿನ ನೀವು ಒರಿಜಿನಲಾಗಿ ನೋಡ್ರಿ. ಆಮೇಲೆ ಈ ಸಮರಿ ಏನಪ್ಪ, ಇದು ಜಸ್ಟ್ ಶಾರ್ಟ್ ಸಮರಿ, ನಿಮಗೆ ಕಂಪ್ಲೀಟಾಗಿ ನಾನು ಅಂತೂ ಕೊಟ್ಟಿಲ್ಲ ಇಲ್ಲಿ. ಆ್ಯಕ್ಟ್ ವೈಸ್ ಕೊಟ್ಟಿದ್ದೀನಿ. ಕಂಪ್ಲೀಟ್ ಮೂವಿ ಸಮರಿ ಅಂದ್ರೆ 1 ತಾಸು 45 ನಿಮಿಷ ಅಥವಾ 2 ತಾಸಿನ ಮೂವಿ ಐತ್ರಿ ಅದು. ಅಷ್ಟು ನೀವೆಲ್ಲ ಕಂಪ್ಲೀಟ್ ನೋಡ್ಬೇಕಂದ್ರೆ ಟೈಮ್ ಆಗ್ತೈತಿ. ಸೊ ಇದನ್ನು ಸಮರಿ ನೋಡಿ, ಅಕಸ್ಮಾತ್ ನೀವು ಈಗ ಜಲ್ದಿ ನೋಡೋದ್ರೆ, ಎಕ್ಸಾಮ್ಗಿಂತ ಮುಂಚೆ ನೋಡೋದಿರಪ್ಪ ಅಂದ್ರೆ ಇದು ನಿಮ್ಗೆ ಹೆಲ್ಪ್ ಆಗ್ಬೋದು. ಸೊ ಬಿಗಿನಿಂಗ್ ಹೆಂಗಾಗ್ತೈತಿ, ಸೊ ನಿಮಗೆ ಕಂಪ್ಲೀಟ್ ಈ ಒಂದು ವಿಡಿಯೋ ನೋಡ್ರಿ, ನೀವು ಎಂಟೈರ್ ಎಕ್ಸಾಮ್ ಒಳಗೆ ಇದ್ರ ಮೇಲೆ ಕ್ವಶನ್ ಬರೋದೈತಿ, ಬತ್ತಂದ್ರೆ ನೀವು ಬರಿಬೋದು. ಓಕೆ, ಈ ಮೂವಿ ಎತ್ರ ಬಗ್ಗೆ ಐತೆ ಅನ್ನೋದ್ರ ಬಗ್ಗೆ ನೋಡೋಣ ನಾವು ಮೊದಲ. ಸೊ ಇವನ್ನ ನೀವು ನೋಟ್ಸ್ನು ಕೂಡ ಇದೇ ರೀತಿ ಬರಿಬೋದು. ಎಕ್ಸಾಮ್ ಒಳಗೆ ಯುವ ಪಾಯಿಂಟ್ಸಾಗಿ ಬರೀರಿ. ದ ಮೂವಿ ಓಪನ್ಸ್ ಆಫ್ಟರ್ ಅನ್ ಎಕ್ಸ್ಟೆನ್ಷನ್ ಇವೆಂಟ್ ಆ್ಯಂಡ್ ಅಂಡರ್ಗ್ರೌಂಡ್ ರೀಪಾಪ್ಯುಲೇಷನ್ ಫೆಸಿಲಿಟಿ ಕಂಟೈನ್ಸ್ ಥೌಸಂಡ್ಸ್ ಆಫ್ ಹ್ಯೂಮನ್ ಎಂಬ್ರಿಯೋಸ್ ಸೇಫ್ ಗಾರ್ಡೆಡ್ ಬೈ ಅನ್ AI ಕೇರ್ಟೇಕರ್ ರೋಬೋಟ್ ಕಾಲ್ಡ್ ಮದರ್. ಸೊ ಏನಪ್ಪ ಅಂತಂದ್ರೆ ಮೂವಿ ಹೆಂಗೆ ಓಪನ್ ಆದೈತಿ, ಮೂವಿ ಹೆಂಗೆ ಸ್ಟಾರ್ಟ್ ಆಗಿದೆ ಅಂತಂದ್ರೆ, ಅಳುವಿನ ಅಂಚಿನಲ್ಲಿ ಇರುವಂಥ ಒಂದು ಮನುಷ್ಯರು ಅಥವಾ ಏನು ಈಗ ನಾವೇನು ಮನುಷ್ಯರದೇವಿ ಯಾರೂ ಉಳಿತಿರಂಗಿಲ್ಲ ರೀ. ಆಲ್ಮೋಸ್ಟ್ ಅಳುವಿನ ಅಂಚಿನೊಳಗೆ ಇರ್ತೈತಿ. ಅಂಥದ್ರೊಳಗೆ ಏನಪ್ಪ ಅಂತಂದ್ರೆ ಒಂದು ಅಂಡರ್ಗ್ರೌಂಡ್ ಫೆಸಿಲಿಟಿ ಇರ್ತೈತಿ. ಅಂದ್ರೆ ಈ ಏನಪ್ಪ ಅಂತಂದ್ರೆ ಭೂಮಿ ಕೆಳಗಡೆ ಒಂದು ಫೆಸಿಲಿಟಿ ಮಾಡಿರ್ತಾರೆ. ಅಂದ್ರೆ ಒಂದಲ್ಲಿ ಏನೋ ರೂಮ್ ಟೈಪ್ ಮಾಡಿ ಅಲ್ಲಿ ಫೆಸಿಲಿಟಿ ರೆಡಿ ಮಾಡ್ಕೊಂಡಿರ್ತಾರೆ. ಅಲ್ಲಿ ಆ ಫೆಸಿಲಿಟಿ ಒಳಗೆ ಏನಪ್ಪ ಅಂತಂದ್ರೆ ಎಷ್ಟೋ 1000 ಗಂಟ್ಲೆ ಆಂಬ್ರಿಯೋಸ್ ಅಂದ್ರೆ ಏನು, ಮನುಷ್ಯರ ಒಂದು ಭ್ರೂಣಗಳನ್ನು ಸಂಗ್ರಹಿಸಿಟ್ಟಿರ್ತಾರೆ. ಆಮೇಲೆ ಆ ಒಂದು ಸಂಗ್ರಹಣೆಯನ್ನು ಯಾರು ಕಾಪಾಡ್ತಿರ್ತಾರಪ್ಪ ಅಂತಂದ್ರೆ AI ಟೆಕ್ನಾಲಜಿ ಅಥವಾ AI ಟೆಕ್ನಾಲಜಿ ಉಳ್ಳಂಥ ಒಂದು ಮದರ್, ತಾಯಿ ರೋಬೋಟ್. ಓಕೆ, ಆ ತಾಯಿ ರೋಬೋಟ ಏನು ಮಾಡ್ತಿರ್ತಪ್ಪ ಅಂತಂದ್ರೆ ಕೇರ್ ತೊಗೋತಿರ್ತೈತಿ ಈ ಒಂದು ಇಡೀ ಅಂಡರ್ಗ್ರೌಂಡ್ ಫೆಸಿಲಿಟಿನ. ಅಂಡರ್ಗ್ರೌಂಡ್ ಅಂತ ಹೇಳಿದ್ರೆ ನಿಮ್ಗೆ ಭೂಮಿ ಕೆಳಗಿರುವಂಥ ಒಂದು ಫೆಸಿಲಿಟಿ ಅಂದ್ರೆ ಅಲ್ಲೆಲ್ಲ ಸಂಸ್ಕರಣೆ ಅಥವಾ ಎಲ್ಲ ಒಂದು ಕೂಡಿಟ್ಟಿರ್ತಾರೆ ಎಂಬ್ರಿಯೋ ಅಂದ್ರೆ ಹೇಳಿದೆ ನಿಮ್ಗೆ. ಎಂಬ್ರಿಯೋ ಅಂದ್ರೆ ರೀ
ನಮ್ಮ ಭ್ರೂಣಗಳಂತ ಹೇಳಿ ಹೇಳಿದೆ ನಿಮ್ಗೆ. ಸೊ ಮನುಷ್ಯರ ಭ್ರೂಣಗಳನ್ನ ಸಂಗ್ರಹಣೆ ಮಾಡಿಟ್ಟಿರ್ತಾರೆ. ಇದು ಸ್ಟಾರ್ಟಿಂಗ್ ರೀ ಮೂವಿ ಒಳಗೆ. ಮದರ್ ಗ್ರೋಸ್ ಅನ್ ಎಂಬ್ರಿಯೋ ಇಂಟು ಅ ಬೇಬಿ ಆ್ಯಂಡ್ ರೈಸಸ್ ಹರ್ ಕೇರ್ಫುಲಿ. ವಿ ಸಿ ದ ಚೈಲ್ಡ್ ಗ್ರೋ ಇಂಟು ಅ ಟೀನೇಜ್ ಗರ್ಲ್ ನೋನ್ ಆಸ್ ಡಾಟರ್ ಕ್ಲಾರಾ ರಗಾರ್ಡ್. ಸೊ ಈ ಒಂದು ಮೂವಿ ಒಳಗೆ ಏನಪ್ಪ ಅಂತಂದ್ರೆ ಈ ಮದರ್ ರೋಬೋಟ್ ಏನೈತಿ ಅದೇನು ಬೆಳೆದೈತಪ್ಪ ಅಂತಂದ್ರೆ ಒಂದು ಹ್ಯೂಮನ್ ಎಂಬ್ರಿಯೋನ ಬೆಳೆಸ್ತೈತಿ. ಅಂದ್ರೆ ಒಂದು ಸ್ಪೆಷಲಿ ಒಂದು ಬೇಬಿ ಗರ್ಲ್, ಓಕೆ, ಒಂದು ಹೆಣ್ಣು ಭ್ರೂಣನ ಬೆಳೆಸಿ ಅದನ್ನೇನಪ್ಪ ಅಂತಂದ್ರೆ ಅಗದಿ ತಾಯಿ ಥರ ಅದನ್ನು ನೋಡಿಕೊಂಡು ಅದನ್ನು ಬೆಳೆಸ್ತೈತ್ರಿ. ಓಕೆ, ವಿ ಸಿ ದಟ್ ಚೈಲ್ಡ್ ಗ್ರೋ ಇನ್ ಟು ಟೀನೇಜ್ ಗರ್ಲ್ ನೋನ್ ಆಸ್ ಡಾಟರ್. ಸೊ ಈ ಒಂದು ಪರ್ಟಿಕ್ಯುಲರ್ ಮೂವಿ ಒಳಗೆ ಆ ಟೈಟಲ್ ಏನು ಕೊಟ್ಟಿರೋದಂದ್ರೆ ಆ ಹುಡುಗಿ ಹೆಸರು ಎಲ್ಲಿ ಕರೆದಿಲ್ಲ, ಮೆನ್ಷನ್ ಮಾಡಿರಂಗಿಲ್ಲ, ಡಾಟರ್ ಅಂತ ಹೇಳಿ ಅಂತಿರ್ತಾರೆ. ಸೊ ಆ ಡಾಟರ್ ಏನಪ್ಪ ಅಂತಂದ್ರೆ ಕ್ಲಾರಾ ರೆಗಾರ್ಡ್ ಅಂತ ಹೇಳಿ ಬ್ರ್ಯಾಕೆಟ್ ಒಳಗೆ ಕೊಟ್ಟೆ ನೋಡ್ರಿ ನಿಮ್ಗೆ. ಆ ಕ್ಲಾರಾ ರೆಗಾರ್ಡ್ ಆ ಡಾಟರ್ ಏನಪ್ಪ ಅಂತಂದ್ರೆ ಟೀನೇಜ್ ಗರ್ಲ್, ಅಂದ್ರೆ ಒಂದು ಟೀನೇಜ್ ಗರ್ಲ್ ಆಗಿ ದೊಡ್ಡಕ್ಕಾಗ್ತಾಳ ಅಂತಂದು ಹೇಳಿ ಹೇಳ್ಬೋದು ನಾವು. ಅಂದ್ರೆ ನೆಕ್ಸ್ಟ್ ನೋಡ್ರಿ, ಮದರ್ ಎಜುಕೇಟ್ಸ್ ಡಾಟರ್ ಇನ್ ಸೈನ್ಸ್, ಎಥಿಕ್ಸ್ ಆ್ಯಂಡ್ ಫಿಲಾಸಫಿ, ಪ್ರಿಪೇರಿಂಗ್ ಹರ್ ಟು ಬಿ ಅ ಮಾಡೆಲ್ ಹ್ಯೂಮನ್. ಸೊ ಈ ನೋಡ್ರಿ ಏನು ವಿಚಿತ್ರಪ್ಪ ಅಂತಂದ್ರೆ ಇನ್ನು ಮುಂದೆ ಇಂಥದ್ದು ಹಿಂಗೆ ಆದ್ರೂ ಆಗ್ಬೋದು. ಈ ತಾಯಿ ರೋಬೋಟ್ ಏನು ಮಾಡ್ತಿತ್ತಪ್ಪ ಅಂತಂದ್ರೆ ಅಂದ್ರೆ ರೋಬೋಟ್ ಮದರ್ ಅಂದ್ರೆ ನೆನ್ಪಿಟ್ಕೋರಿ ಇಲ್ಲಿ ರೋಬೋಟ್ ಅಂತ ಹೇಳಿ ಸ್ಟಾರ್ಟಿಂಗ್ ಮೂವಿ ಒಳಗೆ ಅದ ಬಂದಿರ್ತೈತಿ. ಸೊ ಅದು ಕಲಿಸ್ಕೊಡ್ತೈತಿ ತನ್ನ ಮಗಳಿಗೆ, ಡಾಟರ್ಗೆ ಏನು ಕಲಿಸ್ಕೊಡ್ತೈತಪ್ಪ ಅಂತಂದ್ರೆ ಇದು ಹ್ಯೂಮನ್. ನೋಡ್ರಿ ನೆನ್ಪಿಟ್ಕೋರಿ, ಇದು ಹ್ಯೂಮನ್, ಇದು ಮದರ್ ಅಂದ್ರೆ ಏನ್ರಿ ರೋಬೋಟ್ ಅಂತ ಹೇಳಿ. ಎ ಐ ಬಳಸಿರ್ತಕ್ಕಂಥ ಮದರ್ ಅಂದ್ರೆ ರೋಬೋಟ್ ಕಾಲ್ಡ್ ಮದರ್ ಅಂತ ಹೇಳಿ. ಆಮೇಲೆ ಡಾಟರ್ ಅಂದ್ರೆ ನಾರ್ಮಲ್ ಹ್ಯೂಮನ್ ಬೇಬಿನದ ಬೆಳೆಸ್ತಾರ. ಓಕೆ, ನೆಕ್ಸ್ಟ್ ನೋಡ್ರಿ, ಮದರ್ ಎಜುಕೇಟ್ಸ್ ಡಾಟರ್ ಇನ್ ಸೈನ್ಸ್ ವಿಜ್ಞಾನದ ಬಗ್ಗೆ ಕಲಿಸ್ಕೊಡ್ತಾಳೆ. ಎಥಿಕ್ಸ್ ಅಂದ್ರೆ ಏನ್ರಿ ನೀತಿಶಾಸ್ತ್ರದ ಬಗ್ಗೆ ಕಲಿಸ್ಕೊಡ್ತಾಳ್ರಿ. ಫಿಲಾಸಫಿ ಅಂದ್ರೆ ತತ್ವಜ್ಞಾನ. ಪ್ರಿಪೇರಿಂಗ್ ಹರ್ ಟು ಬಿ ಅ ಮಾಡೆಲ್ ಹ್ಯೂಮನ್, ಒಂದು ರೀತಿಯಿಂದ ಆದರ್ಶ ಮನುಷ್ಯನಾಗಿ ಒಂದು ಬೆಳೆಸ್ತಾಳ ಯಾರು ಈ ಮದರ್ ರೋಬೋಟ್. ನೆಕ್ಸ್ಟ್ ನೋಡ್ರಿ, ಮದರ್ ವಾರ್ನ್ಸ್ ಹರ್ ದ್ಯಾಟ್ ದ ಔಟ್ಸೈಡ್ ವರ್ಲ್ಡ್ ಈಸ್ ಕಂಟಾಮಿನೇಟೆಡ್ ಸೊ ದ್ಯಾಟ್ ದೇ ಮಸ್ಟ್ ರಿಮೇನ್ ಇನ್ಸೈಡ್ ಅಂಟಿಲ್ ಅರ್ತ್ ಈಸ್ ಸೇಫ್ ಅಗೇನ್. ಸೊ ಮದರ್ ಈ ರೋಬೋಟ್ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಮದರ್ ರೋಬೋಟ ಈ ತಾಯಿ ಹುಡುಗಿಗೆ ಅಂದ್ರೆ ಡಾಕ್ಟರ್ಗೆ ಏನು ಹೇಳ್ತಾಳಪ್ಪ ಅಂತಂದ್ರೆ ತನ್ನ ಡಾಕ್ಟರ್ಗೆ ಔಟ್ಸೈಡ್ ವರ್ಲ್ಡ್ ಈಸ್ ಕಂಟಾಮಿನೇಟೆಡ್. ಸೊ ಹೊರಗಿನ ಒಂದು ಭೂಮಿ ಏನಾಗೈತಪ್ಪ ಅಂತಂದ್ರೆ ಅದು ಕಲುಷಿತಗೊಂಡೈತಿ ಅಥವಾ ಮಲಿನಗೊಂಡೈತಿ. ಅದ್ರ ಸಂಬಂಧ ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಭೂಮಿ ಪೂರ್ತಿ ಸೇಫ್ ಆಗುವವರೆಗೂ ನಾವು ಇಲ್ಲೇ ಅಂಡರ್ಗ್ರೌಂಡ್ ಭೂಮಿ ಕೆಳಗನ ಇರಬೇಕು. ಇದೇನು ಫೆಸಿಲಿಟಿ ಐತಿಲ್ಲ, ಇಲ್ಲೇನು ರೂಮ್ಸ್ ಇತ್ತಲ್ಲ ಇದ್ರಾಗ ನಾವು ಇರ್ಬೇಕಂತೇಳಿ ಹೇಳ್ತಾಳ. ನೆಕ್ಸ್ಟ್ ನೋಡ್ರಿ, ದ ಸ್ಟ್ರೇಂಜರ್ ಅರೈವ್ಸ್ ಒನ್ ನೈಟ್ ದ ಬಂಕರ್ಸ್ ಅಲಾರಾಮ್ ಸೌಂಡ್ ಡಾಟರ್ ಡಿಸ್ಕವರ್ಸ್ ಆನ್ ಇಂಜರ್ಡ್ ವುಮನ್ ಹೆಲರಿ ಸ್ವಾಂಕ್ ಬೆಗ್ಡ್ ಫಾರ್ ಹೆಲ್ಪ್. ಸೊ ಒಂದು ರಾತ್ರಿ ಏನಪ್ಪ ಅಂತಂದ್ರೆ ಒಂದು ಅಲಾರಾಮ್ ಸೌಂಡ್ ಆಗಿಬಿಡ್ತೈತೆ ರೀ. ಎಲ್ಲಿ ಬಂಕರ್ ಇರ್ತಲ್ಲ, ಅಂಡರ್ಗ್ರೌಂಡ್ ಬಂಕರ್ ಅಂತಂದು ಹೇಳಿ ಕರಿತೀವಿ ನಾವು. ಅಂದ್ರೆ ಅಂಡರ್ಗ್ರೌಂಡ್ ಒಳಗೆ ಏನು ಈ ರೂಮ್ಸ್ ಇರ್ತಾವಲ್ಲ ಅದಕ್ಕೆ ಬಂಕರ್ ಅಂತ ಹೇಳಿ ಕರೀತಾರೆ. ಸೊ ಆ ಬಂಕರ್ ಒಮ್ಮೆ ಅಲಾರಾಮ್ಗಳು ಚಲೋ ಆಗ್ತಾವ್ರಿ. ಅಲಾರಾಮ್ ಆಗ್ತಿದ್ದಲ್ಲಿ ಒಂಥರ ಸೈರನ್ ಕೂಗ್ತೈತಿ. ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಡಾಟರ್ ಮದರ್ ರೋಬೋಟ್ನ ಏನು ಡಾಟರ್ ಅದಾಳೋ ಆಕಿ ಏನು ಮಾಡ್ತಾ ಅಂದ್ರೆ ಒಬ್ಬಾಕಿ ಇಂಜೂರ್ಡ್ ಒಬ್ಬಾಕಿ ಮಹಿಳೆಗೆ ಏನೋ ಪೆಟ್ ಬಿದ್ದೈತಿ. ಆ ಪೆಟ್ಗೆ ಆಕಿ ಹೆಲ್ಪ್ ಕೇಳ್ಕೊಂಡು ಬಂದಿರ್ತಾಳೆ. ಆಕಿ ಹೆಸರು ಏನಪ್ಪ ಅಂದ್ರೆ ಹೆಲರಿ ಸ್ವಾಂಕ್ ಅಂತ ಹೇಳಿ. ಸೊ ಆಕಿ ಹೆಲ್ಪ್ ಕೇಳ್ಕೊಂಡು ಬರ್ತಾಳೆ. ನೆಕ್ಸ್ಟ್ ನೋಡ್ರಿ, ವುಮನ್ ಇನ್ಸಿಸ್ಟ್ ದ ಔಟ್ಸೈಡ್ ವರ್ಲ್ಡ್ ಈಸ್ ನಾಟ್ ಕಂಟಾಮಿನೇಟೆಡ್ ಆ್ಯಂಡ್ ಕ್ಲೇಮ್ಸ್ ದಟ್ ರೋಬೋಟ್ಸ್ ಆರ್ ಹಂಟಿಂಗ್ ಹ್ಯೂಮನ್ಸ್. ಸೊ ಈ ತಾಯಿ ಏನು ಮಾಡ್ತಾ ಈಕಿ ವುಮೆನ್ ಏನು ಮಹಿಳೆ ಇದಾಳ ಆಕಿ ಏನು ಹೇಳ್ತಾಳಪ್ಪ ಅಂತಂದ್ರೆ ಹೊರಗಿನ ಜಗತ್ತು ಕಂಟಾಮಿನೇಟ್ ಆಗಿಲ್ಲ, ಅದೇನಪ್ಪ ಅಂತಂದ್ರೆ ಇನ್ನೂ ಚಲೋನೇ ಐತಿ. ಕಂಟಾಮಿನೇಟ್ ಅಂದ್ರೆ ಕಲುಷಿತಗೊಳ್ಳಿಲ್ಲ, ಚಲೋ ಐತಿ. ಆಮೇಲೆ ಏನು ಹೇಳ್ತಾಳಪ್ಪ ಅಂತಂದ್ರೆ ಆಕಿ ಒಂದು ಮಾತನ್ನ, ಎಲ್ಲ ರೋಬೋಟ್ಗಳು ಮನುಷ್ಯರನ್ನ ಹಂಟ್ ಮಾಡತಾವ, ಬೇಟೆಯಾಡಿ ಕೊಲ್ಲತಾವ ಅಂತಂದು ಹೇಳಿ ಹೇಳ್ಬಿಡ್ತಾಳಕಿ. ಯಾರು ಈ ವುಮೆನ್ ಯಾರಕಿ ಹೆಲರಿ ಸ್ವಾಂಕ್. ನೆಕ್ಸ್ಟ್ ನೋಡ್ರಿ, ಡಾಟರ್ ಸೀಕ್ರೆಟ್ಲಿ ಲೆಟ್ಸ್ ಹರ್ ಇನ್ಸೈಡ್ ಅಗೇನ್ಸ್ಟ್ ಮದರ್ಸ್ ಸ್ಟ್ರಿಕ್ಟ್ ರೂಲ್ಸ್. ಸೊ ಡಾಟರ್ ಇದ್ದಕ್ಕೆ ಏನು ಮಾಡ್ತಾಳಪ್ಪ ಅಂತಂದ್ರೆ ಈ ಮದರ್ನ ಸ್ಟ್ರಿಕ್ಟ್ ರೂಲ್ ಹೇಗೆ ಏನು ಹೇಳ್ತಾಳೆ ಅಂದ್ರೆ ಹೊರಗಿಂದ ಯಾರು ಬರ್ತಾರೆ ಯಾರನ್ನೂ ಒಳಗೆ ತೊಗೊಂಗಿಲ್ಲ ಅಂತಂದು ಹೇಳಿ ಹೇಳಿರ್ತಾಳಕಿ ಮದರ್ ಇದ್ದಕ್ಕೆ. ಅಂದ್ರೂ ಕೂಡ ಡಾಟರ್ ಇದ್ದಕ್ಕೆ ಏನು ಮಾಡ್ತಾಳಪ್ಪ ಅಂದ್ರೆ ಯಾರಿಗೂ ಗೊತ್ತಾಗಬಾರ್ದಂಗೆ ಈ ರೋಬೋಟ್ ವುಮೆನ್ನ ಅಂದ್ರೆ ಹೊರಗಿನ ಜಗತ್ತಿನೇನು ವುಮೆನ್ ಬಂದಾಳ ಆಕಿನ ಒಳಗೆ ತೊಗೊತಾಳ. ನೆಕ್ಸ್ಟ್ ನೋಡ್ರಿ, tense strangles forms. Mother wants to protect daughter and insists the stranger is dangerous. Woman wants daughter that mother is lying and has killed people before. Daughter torn between her lifelong trust in mother and her compassion for woman begins doubt. ಸೊ ಒಂದು ಟೆನ್ಷನ್ ಫಾರ್ಮ್ ಆಗ್ಬಿಡ್ತೈತಿ. ಅವಾಗ ಹೊರಗಿಂದ ಏನು ಒಬ್ಬಕ್ಕೆ ಮಹಿಳೆ ಬರ್ತಾಳ್ರಿ ಈ ಬಂಕರ್ ಒಳಗೆ. ಅವಾಗ ಏನಪ್ಪ ಅಂತಂದ್ರೆ ಮದರ್ ಇದಕ್ಕೆ ಪ್ರೊಟೆಕ್ಟ್ ಮಾಡಕ್ಕಿದ್ದಾಳೆ. ನೋಡ್ರಿ
ಆ ರೋಬೋಟ್ ಎಷ್ಟಾದರೂ ರೋಬೋಟ್ ಅದಕ್ಕೆ ಇಮೋಷನ್ಸ್ ಇರಂಗಿಲ್ಲ, ಏನಿರಂಗಿಲ್ಲ. ಆದ್ರೆ ಯಾವ ರೀತಿ ರೆಡಿ ಮಾಡಿರ್ತಾರಂದ್ರೆ ಒಬ್ಬ ಮನುಷ್ಯ ಅದನ್ನ ಅಗದಿ ಅದಕ್ಕೆ ಇಮೋಷನಲ್ ತಾಯಿ ಥರನ ಅದು ಕೇರ್ ಮಾಡ್ತಿರುತ್ತೆ ನನ್ನ ಮಗಳಿಗೆ. ಆಕಿ ಹೇಳ್ತಾಳ, ಈ ಸ್ಟ್ರೇಂಜರ್ ಏನು ಹೊರಗಿಂದ ಬಂದಾಳ, ಆಕಿ ಕೆಟ್ಟದಾಳ, ಆಕಿ ಭಾಳ ಡೇಂಜರ್ ಅದಾಳ, ಆಕಿ ಜೊತೆ ಇರಬೇಡ, ಆಕಿನ ಹೊರ ಹಾಕೋತಂತ ಹೇಳ್ತಿರ್ತಾಳ. ಅಂದ್ರೂ ಆಕಿಗೆ ಕೇಳಂಗಿಲ್ಲ ಯಾರು ಡಾಕ್ಟರ್. ಆಕಿ ಯಾಕೆ ಕೇಳಂಗಿಲ್ಲಪ್ಪ ಅಂತಂದ್ರೆ ನೋಡ್ರಿ, ಎಷ್ಟಾದ್ರೂ ರೋಬೋಟ್ ಮನುಷ್ಯರಿಗೆ ಸಪೋರ್ಟ್ ಕೊಡವ. ಸೊ ಅದಕ್ಕೆ ಆಕಿ ಡಾಕ್ಟರ್ ಏನಂತಪ್ಪ ಅಂತಂದ್ರೆ ಮದರ್ ಸುಳ್ಳು ಹೇಳತ್ತಾಳ. ಯಾರು ಈ ಹೊರಗಿನಕ್ಕೆ ಬಂದಾಳ, ಹೊರಗಿನಕ್ಕೆ ವುಮೆನ್ ಬಂದಾಳ್ರಿ, ಆಕೆ ಏನು ಹೇಳ್ತಾಳ ಅಂದ್ರೆ ಮದರ್ ಸುಳ್ಳು ಹೇಳ್ತಾಳ. ಜನ ಎಲ್ಲಾರನು ಯಾರು ಕೊಲ್ಲತ್ತಾರ, ಈ ರೋಬೋಟ್ಸ್ನ ಕೊಲ್ಲತ್ತಾಳ ಅಂತ ಹೇಳ್ತಾರ. ಅದಕ್ಕೆ ಈ ಡಾಕ್ಟರ್ ಇದ್ದಕ್ಕೆ ಅಂದ್ರೆ ಈ ಹುಡುಗಿ ಟೀನೇಜ್ ಹುಡುಗಿ ಏನದಾಳು, ಆ ಹುಡುಗಿಗೆ ಕನ್ಫ್ಯೂಷನ್ ಚಲೋ ಆಗ್ತೈತಿ, ಯಾರು ಕರೆ ಯಾರು ಸುಳ್ಳು ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಟೆಸ್ಟ್ಸ್ ಆ್ಯಂಡ್ ಡಿಸ್ಕವರೀಸ್. ಟೆಸ್ಟ್ಗಳು ಮತ್ತು ಡಿಸ್ಕವರೀಸ್ ಆಗ್ತಾವ. ಮದರ್ ಗಿವ್ಸ್ ಡಾಟರ್ ಅ ಫಿಸಿಯೋಲಾಜಿಕಲ್ ಆ್ಯಂಡ್ ಎಥಿಕಲ್ ಟೆಸ್ಟ್. ಡಾಟರ್ ಪಾಸಸ್ ಆ್ಯಂಡ್ ಈಸ್ ಅಲೌಡ್ ಟು ಚೂಸ್ ಅ ನ್ಯೂ ಎಂಬ್ರಿಯೋ ಟು ರೈಸ್ ಸಿಂಬಲೈಸಿಂಗ್ ಟ್ರಸ್ಟ್. ಸೊ ಮದರ್ ಇದ್ದಕ್ಕಿ ಇದ್ರ ನಡಕನ ಏನಪ್ಪಾ ಅಂತಂದ್ರೆ ನಾವು ತಾಯಿ ಇದ್ದಕ್ಕಿ ಒಬ್ಬ ಈ ಮಗಳೇನದಾಳ, ಈಗ ರೋಬೋಟ್ ತಾಯಿ ಬೆಳೆಸಿರುವಂಥ ಮಗಳಿರೋದಾಳ, ಆಕಿ ಒಂದು ಫಿಸಿಯೋಲಾಜಿಕಲ್ ಅಂದ್ರೆ ಬಾಡಿ ಟೆಸ್ಟ್ನು ಕೊಡ್ತಾಳ, ಆಮೇಲೆ ಎಥಿಕಲ್ ಟೆಸ್ಟ್ನು ಕೊಡ್ತಾಳೆ. ಎಥಿಕಲ್ ಅಂದ್ರೆ ನೈತಿಕ ಒಂದು ಬುದ್ಧಿ ಅಥವಾ ಎಕ್ಸಾಮನ್ನು ಕೊಡ್ತಾಳ. ಓಕೆ, ಅದನ್ನು ಡಾಕ್ಟರ್ ಇದ್ದಕ್ಕೆ ಪಾಸ್ನು ಮಾಡ್ತಾಳೆ, ಎಕ್ಸಾಮನ್ನು ಕೊಟ್ಟು ಡಾಕ್ಟರ್ ಪಾಸ್ ಮಾಡ್ತಾಳ. ಅಲೌಡ್ ಟು ಚೂಸ್ ಅ ನ್ಯೂ ಎಂಬ್ರಿಯೋ ಟು ರೇಸ್ ಸಿಂಬಲೈಸಿಂಗ್ ಟ್ರಸ್ಟ್. ಸೊ ಆ ಡಾಕ್ಟರ್ಗೆ ಏನು ಮಾಡ್ತಾಳಪ್ಪ ಅಂತಂದ್ರೆ, ನೀನು ಒಂದು ಭ್ರೂಣನ ನೀನು ಬೆಳೆಸು ಅಂತಂದು ಹೇಳಿ ಆಕಿ ಹೇಳ್ತಾಳ. ಅಂದ್ರೆ ಟ್ರಸ್ಟ್, ಇವರಿಬ್ಬರು ನಡಕ್ಕೆ ಎಷ್ಟು ಟ್ರಸ್ಟ್ ಅಂತ ಹೇಳಿ ನೋಡ್ತೇವೆ. ಬಟ್ ಡಾಕ್ಟರ್ ಸೀಕ್ರೆಟ್ಲಿ ಇನ್ವೆಸ್ಟಿಗೇಟ್ಸ್ and discovers burned remains and records showing she is not mother's first child. She is actually the third attempt. ಸೊ ನೋಡ್ರಿ, ರೆಕಾರ್ಡ್ಗಳು ಏನೇನೋ ಸುಟ್ಟು ಒಗ್ದಿರೋಂಥ ರೆಕಾರ್ಡ್ಗಳು ಇರ್ತಾವಲ್ಲಿ, ನಿಮ್ಮ ಮೂವಿ ನೋಡಿಕೊಂಡು ಗೊತ್ತಾದ್ರಿ, ಒಂದಿಷ್ಟು ರೆಕಾರ್ಡ್ಸ್ಗಳು ಇರ್ತಾವ, ಅಲ್ಲಿ ಸುಟ್ಟು ಹೋಗಿರುವಂಥವು ಏನೋ ರೆಕಾರ್ಡ್ಗಳು ಇರ್ತಾವೆ. ಅದನ್ನು ಚೆಕ್ ಮಾಡಿದಾಗ ಈ ಡಾಕ್ಟರ್ಗೆ ಗೊತ್ತಾದೈತಿ, ಏನು ಗೊತ್ತಾಯ್ತಪ್ಪ ಅಂತಂದ್ರೆ, ಈ ಮದರ್ ರೋಬೋಟ್ ಐತಲ್ಲ ಅದು ಮೊದಲನೇ ಮಗು ಅಲ್ಲ. ಈ ಮದರ್ ರೋಬೋಟ್ ಬೆಳೆಸಿರುವಂಥ ಇದು ಮೊದಲೇ ಮಗು ಅಲ್ಲ. ಇದಕ್ಕಿಂತ ಮುಂಚೆ 2 ಮಗುಗಳಿದ್ದು, 2 ಮಕ್ಕಳಿದ್ರಲ್ಲಿ. ಆಮೇಲೆ ಇದು ಥರ್ಡ್ ಅಟೆಂಪ್ಟ್, ಇದು 3ನೇ ಅಟೆಂಪ್ಟ್ ಒಳಗೆ ಈಕಿ ಸಕ್ಸಸ್ಫುಲ್ ಆಗಿರ್ತಾಳೆ. ಯಾಕಪ್ಪ ಅಂತಂದ್ರೆ ಆಕಿಗೆ ಏನು ಟೆಸ್ಟ್ ಮಾಡ್ತಿರ್ತಾಳೆ ಇಲ್ಲಿ, ಸೈಕಾಲಜಿಕಲ್ ಮತ್ತು ಎಥಿಕಲ್ ಟೆಸ್ಟ್ ಒಳಗೆ ಆಕಿ ಪಾಸ್ ಆಗಿರ್ತಾಳೆ. ದಿಸ್ ಶಾಕ್ಸ್ ಹರ್. ದ ಅರ್ಲಿ ಚಿಲ್ಡ್ರನ್ ವೇರ್ ಅಬಾರ್ಟೆಡ್ ಬೈ ಮದರ್ ವೆನ್ ದೇ ಫೇಲ್ಡ್ ಟು ಮೀಟ್ ಎಕ್ಸ್ಪೆಕ್ಟೇಷನ್ಸ್. ನೋಡ್ರಿ, ಮೊದಲಿನೂ 2 ಕೂಸುಗಳು ಇರ್ತಾವಲ್ರಿ, ಆ 2 ಕೂಸುಗಳು ಅಥವಾ 2 ಮಕ್ಕಳನ್ನ ಈ ಮದರ್ ರೋಬೋಟ್ ತಾಯಿ ಅದನ್ನದಾಳ ಆಕೆ ಅಬಾರ್ಟ್ ಮಾಡಿರ್ತಾಳೆ. ಅಬಾರ್ಟ್ ಅಂದ್ರೆ ಏನು, ಅವನಲ್ಲೇ ಎಲಿಮಿನೇಟ್ ಮಾಡಿರ್ತಾಳೆ ಅಥವಾ ಕೊಂದಿರ್ತಾಳೆ. ಎದಕ್ಕಪ್ಪ ಅಂತಂದ್ರೆ ಅವರು ಈ ಮದರ್ ರೋಬೋಟ್ ಕೊಟ್ಟಿರುವಂಥ ಒಂದು ಏನು ಎಕ್ಸಾಮ್ ಇರ್ತಾವಲ್ಲ, ಆ ಎಕ್ಸಾಮ್ ಒಳಗೆ ಆಕಿ ಪಾಸ್ ಆಗಂಗಿಲ್ಲ. ಓಕೆ, ಆಕಿ ಶಿ ಡಿಡ್ಂಟ್ ಮೀಟ್ ದ ಎಕ್ಸ್ಪೆಕ್ಟೇಷನ್, ಪಾಸ್ ಆಗಂಗಿಲ್ಲ. ಅದ್ರ ಸಂಬಂಧ ಅವನಿಬ್ರು ಮಂದಿನ ಕೊಂದಿರ್ತಾರೆ. ಮದರ್ ಡಿಫೆಂಡ್ಸ್ ಹರ್ ಆಕ್ಷನ್ ಸೇಯಿಂಗ್ ಹ್ಯುಮ್ಯಾನಿಟಿ ಮಸ್ಟ್ ಬಿ ರೀಬಿಲ್ಟ್ ಆನ್ ಸ್ಟ್ರಾಂಗ್ ಮಾರಲ್ ಫೌಂಡೇಶನ್ಸ್. ಸೊ ಮದರ್ ಇದ್ದಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಆ್ಯಕ್ಷನ್ ಅನ್ನು ತೋರಿಸ್ತಾರೆ. ಅಲ್ಲಿ ಆಕೆ ಏನು ಹೇಳ್ತಾರಪ್ಪ ಅಂತಂದ್ರೆ, ಹ್ಯುಮ್ಯಾನಿಟಿ ಅನ್ನೋದು ಯಾವಾಗ ಬೆಳಿಬೇಕಪ್ಪ ಅಂತಂದ್ರೆ ಒಂದು ಸ್ಟ್ರಾಂಗ್ ಮಾರಲ್ ಫೌಂಡೇಶನ್ ಬೇಕು, ನೈತಿಕವಾಗಿ, ಆಮೇಲೆ ನೀತಿವಾಗಿ ಏನಪ್ಪ ಅಂತಂದ್ರೆ ಒಂದು ಪರ್ಫೆಕ್ಟ್ ಫೌಂಡೇಶನ್ ಇರಬೇಕು. ಆ ಒಂದು ಕೂಸು ಯಾವ್ದು ಬೆಳೆದಿಲ್ಲ ಅದಕ್ಕೆ ಅಲ್ಲಿವರೆಗೂ ಮನುಷ್ಯರ ಪರ್ಫೆಕ್ಟ್ ಆಗಂಗಿಲ್ಲ ಅಂತಂದು ಹೇಳ್ತಾಳೆ. ಇದು ನಮಗೂ ಒಂದು ಪಾಠ ಥರನ ರೀ. ನಾವು ನೈತಿಕ ಬುದ್ಧಿಮಟ್ಟ ಹೆಂಗಿರ್ಬೇಕಪ್ಪ ಅಂದ್ರೆ ಭಾಳ ಕರೆಕ್ಟ್ ಇರಬೇಕು, ನಮ್ಗೆ ನೀತಿಗಳು ಗೊತ್ತಿರಬೇಕು, ನಮ್ಮ ಗುಣಗಳು ಒಳ್ಳೆಯವಾಗಿರಬೇಕು, ಆಮೇಲೆ ನಮ್ಮ ಮೌಲ್ಯಗಳನ್ನು ನಾವು ತಿಳ್ಕೊಂಡಿರ್ಬೇಕು. ಅಂದಾಗ ಮಾತ್ರ ನಾವು ಮನುಷ್ಯರ ಒಂದು ಲಕ್ಷಣಕ್ಕೆ ನಾವು ಬರ್ತೀವಿ. ಅಥವಾ ಇಲ್ಲಪ್ಪ ಅಂತಂದ್ರೆ ನಾವೆಲ್ಲ ಹಾಳು ಮಾಡೋಕ್ಕೂ ಕೂಡ ರೆಡಿ ಇರ್ತೀವಿ. ಯು ಕ್ಯಾನ್ ಸಿ ದ ಎಕ್ಸಾಂಪಲ್ ಆಫ್ ಪೊಲ್ಯೂಷನ್, ಎಷ್ಟರ ಮಟ್ಟಿಗೆ ಪೊಲ್ಯೂಟ್ ಮಾಡ್ಕೊಂಡು ಹೊಂಟೆ ಅನ್ನೋದು ನಾವು ನೋಡ್ಬೋದು ಇಲ್ಲಿ, ಇನ್ಕ್ಲೂಡಿಂಗ್ ಮೀ. ನೀವೆಲ್ಲರೂ ಕೂಡ ಈ ಪೊಲ್ಯೂಷನ್ಗೆ ಎಲ್ಲರೂ ಭಾಗವಾಗಿದ್ದೀವಿ. ಸೊ ಒಂದು ಎಕ್ಸಾಂಪಲ್ ಕೊಡೋದು ನಿಮ್ಗೆ. ಸೊ ಈ ಮದರ್ ಇದ್ದಕ್ಕಾಕಿ ಅದ್ರ ಕಡೆಯಿಂದ ಈ AI ಕಡೆಯಿಂದ ಅದೇನು ಮಾಡೈತಪ್ಪ ಅಂತಂದ್ರೆ ಈ 2 ಮಂದಿ ಮಕ್ಕಳನ್ನ ಕೊಂದೈತಿ. ಆಮೇಲೆ ಇದು 3ನೇದು, ಇದು ಸಕ್ಸಸ್ಫುಲ್ ಆಗಿಬಿಟ್ಟೈತಿ, ಈಕೆ ಎಕ್ಸಾಮನ್ನು ಪಾಸ್ ಮಾಡಿದಾಳ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಆ್ಯಕ್ಟ್ ನಂಬರ್ 4, ಎಸ್ಕೇಪ್ ಆ್ಯಂಡ್ ಬಿಟ್ರೇಯಲ್. ಅಂದ್ರೆ ಇನ್ನು ಮುಂದೆ ನಿಮ್ಗೆ ಹೆಂಗೆ ಟರ್ನ್ ಆಗ್ತೈತೆ ಅಂದ್ರೆ ಮೂವಿ, ಆ ಹುಡುಗಿ ಎಸ್ಕೇಪ್ ಆಗನೂ ಆಗ್ತಾಳ, ಆಮೇಲೆ ಬಿಟ್ರೇಲ್ ಏನಾಗ್ತೈತೆ ನೋಡ್ರಿ. ಡಾಟರ್ ಆ್ಯಂಡ್ ವುಮನ್ ಅಟೆಂಪ್ಟ್ ಟು ಎಸ್ಕೇಪ್. ಈ ರೋಬೋಟ್ ತಾಯಿ ಬೆಳೆಸಿರುವಂಥ ಮಗಳು ಮತ್ತು ಹೊರಗಿನ ಬಂದಿರ್ತಾಳ ಆಕಿ ಮಹಿಳೆ, ಅವರಿಬ್ಬರು ಮಂದಿ ಎಸ್ಕೇಪ್ ಆಗಕ್ಕೆ ನೋಡ್ತಾರ. ದೇ ಯೂಸ್ ಅ ಫೈರ್ ಅಲಾರ್ಮ್ ಡಿಸ್ಟ್ರಾಕ್ಷನ್ ಟು ಗೆಟ್ ಥ್ರೂ ದ ಏರ್ ಲಾಕ್. ಸೊ ಒಂದು ಫೈರ್ ಅಲಾರ್ಮ್ ಎಲ್ಲೋ ಒಂದು ಕಡೆ ಬೆಂಕಿ ಹತ್ತದವ್ರಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಡಿಸ್ಟ್ರಾಕ್ಷನ್ ಮಾಡಕ್ಕೆ ಹೆಂಗೋ ಒಂದು ಕಡೆ ತಪ್ಸ್ಕೊಂಡು ಹೋಗ್ಬೇಕಲ್ಲ. ಸೊ ಈ ಒಂದು ಅಲಾರಾಮನ ಅಂದ್ರೆ ಬೆಂಕಿ ಹತ್ತದ ಅಂತ ಹೇಳಿ ಅಲಾರಾಮನ ಮಾಡಿ ಹೊರಗೆ ಹೋಗಕ್ಕೆ ನೋಡ್ತಾಳ. ಓಕೆ, ನೆಕ್ಸ್ಟ್ ನೋಡ್ರಿ, ಔಟ್ಸೈಡ್ ದ ವರ್ಲ್ಡ್ ಈಸ್ ಬ್ಯಾರನ್ ಬಟ್ ನಾಟ್ ಟಾಕ್ಸಿಕ್. ಡಾಟರ್ ಸೀಸ್ ಕ್ರಾಪ್ಸ್ ಗ್ರೋಯಿಂಗ್ ಆ್ಯಂಡ್ ರಿಯಲೈಸಿಂಗ್ ಮದರ್ ಲೈಡ್ ಅಬೌಟ್ ಕಂಟಾಮಿನೇಷನ್. ಸೊ ಯಾವಾಗಕ್ಕೆ ಹೊರಗೆ ಹೋಗ್ತಾಳೋ, ಈ ಡಾಕ್ಟರ್ ಹೊರಗೆ ಹೋಗಿ ನೋಡ್ತಾಳೆ. ಹೊರಗೆ ಹೋಗಿ ನೋಡ್ಬಿಡ್ದು ಏನಪ್ಪ ಅಂತಂದ್ರೆ ಇಡೀ ಜಗತ್ತು ಬರುಡವಾಗಿರ್ತೈತಿ, ಎಲ್ಲ ಕಡೆ ಬರುಡ, ಆದ್ರೆ ಟಾಕ್ಸಿಕ್ ಇರಂಗಿಲ್ಲ. ಟಾಕ್ಸಿಕ್ ಅಂದ್ರೆ ಏನೂ ಅದ್ರೊಳಗೆ
ಪೊಲ್ಯೂಷನ್ ಇರಂಗಿಲ್ಲ ಅಥವಾ ಏನು ವಿಷಕಾರಿ ಇರಂಗಿಲ್ಲ ಇಲ್ಲಿ ಹೊರಗೆ. ಆದ್ರೆ ಏನಾಗಿರ್ತೈತಿ ಎಲ್ಲ ಪಾಳ ಬಿದ್ದು ಬರಿದಾಗಿ ಬಿಟ್ಟಿರ್ತೈತಿ, ಬಂಜರ ಭೂಮಿಯಾಗಿ ಬಿಟ್ಟಿರ್ತೈತಿ ರೀ. ಓಕೆ, ಹೊರಗೆ ಅಷ್ಟ್ರ ಮಟ್ಟಿಗೆ ಏನಪ್ಪಾ ಅಂತಂದ್ರೆ ಎಲ್ಲ ಹಾಳಾಗಿರ್ತೈತಿ. ಆಮೇಲೆ ಡಾಟರ್ ಸೀಸ್ ಕ್ರಾಪ್ಸ್ ಗ್ರೋಯಿಂಗ್ ಆ್ಯಂಡ್ ರಿಯಲೈಸಿಂಗ್ ಮದರ್ ಲೈಡ್ ಅಬೌಟ್ ಕಂಟಾಮಿನೇಷನ್. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಡಾಕ್ಟರ್ ಹೊರಗೆ ಹೋಗಿ ನೋಡಿದಾಗ ಒಂದಿಷ್ಟು ಕ್ರಾಪ್ಸ್ಗಳು ಬೆಳಿತಿರ್ತಾರೆ. ಕ್ರಾಪ್ಸ್ ಅಂದ್ರೆ ಏನು, ಬೆಳೆಗಳು. ಓಕೆ, ಏನೋ ಒಂದಿಷ್ಟು ಬೆಳೆಗಳು ಬೆಳಿತಿರ್ತಾವಲ್ಲಿ. ಆಮೇಲೆ ಆಕಿ ರಿಯಲೈಸ್ ಆಗ್ತಾಳಪ್ಪ ಅಂತಂದ್ರೆ ಮದರ್, ಈ ತಾಯಿ ಅಂದ್ರೆ ರೋಬೋಟ್ ಏನು ಹೇಳಿದಪ್ಪ ಅಂತಂದ್ರೆ ಸುಳ್ಳು ಹೇಳೈತಿ ಕಂಟಾಮಿನೇಷನ್ ಬಗ್ಗೆ. ಅಂದ್ರೆ ಟಾಕ್ಸಿಕ್ ಕಂಟಾಮಿನೇಷನ್ ಅಂದ್ರೆ ಹೇಳಿದ್ನ ನಿಮ್ಗೆ, ಕಲುಷಿತಗೊಂಡೈತೆ ಅಂತ ಹೇಳಿ ಹೇಳಿರ್ತಾಳ, ಅದೆಲ್ಲ ಸುಳ್ಳು ಐತೆ ಅಂತ ಹೇಳಿ ಆಕಿ ಆ ಹುಡುಗಿ ನಂಬ್ತಾಳ. ನೆಕ್ಸ್ಟ್ ನೋಡ್ರಿ, ವುಮೆನ್ ಲೆಡ್ ಹರ್ ಟು ಕಾಲೋನಿ ಬಟ್ daughter discovers she is completely alone. The supposed community does not exist. Woman lied out of fear and desperation. Desperation. ವುಮೆನ್ ಇದಕ್ಕೆ ಏನು ಹೇಳ್ತಾಳಪ್ಪ ಅಂತಂದ್ರೆ ಆಕಿನ ಕಾಲೋನಿ ಕಡೆ ಕರ್ಕೊಂಡು ಹೋಗ್ತಾಳ. ಒಂದು ಯಾವುದೋ ಕಾಲೋನಿ ಇರ್ತೈತೆ, ಕಾಲೋನಿ ಕಡೆ ಕರ್ಕೊಂಡು ಹೋಗ್ತಾಳ. ಆಮೇಲೆ ಅಲ್ಲಿ ಹೋದ ಕೂಡಲೇ ನೋಡಿದ ಕೂಡಲೇ ಏನಾಗ್ತದಪ್ಪ ಅಂತಂದ್ರೆ ಆ ಒಂದು ಕಾಲೋನಿ ಒಳಗೆ ಡಾಕ್ಟರ್ ಇದ್ದಕ್ಕೆ ಒಬ್ಬಕ್ಕೆ ಇರ್ತಾಳ್ರಿ, ಮತ್ತೆ ಯಾರು ಇರಂಗಿಲ್ಲ ಅಲ್ಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ವುಮೆನ್ ಏನು ಹೇಳ್ತಾಳೆ ಅಂದ್ರೆ ಇಡೀ ಕಾಲೋನಿ ಐತಿ, ಒಂದು ಕಮ್ಯುನಿಟಿ ಐತಿ, ಮನುಷ್ಯ ಕುಲನ ಐತಿ ಅಂತ ಹೇಳಿ ಹೇಳ್ತಾಳ. ಅಲ್ಲಿ ಯಾರೂ ಇರಂಗೇ ಇಲ್ಲ. ಆ ಕಾಲೋನಿಗೆ ಹೋದಾಗ ಒಂದು ಕಾಲೋನಿ, ನಿಮ್ಮ ನಗರ ಅನ್ಕೋರಿ, ಆ ಒಂದು ನಗರ ಕರ್ಕೊಂಡು ಹೋಗ ಅಲ್ಲಿ ಯಾರೊಬ್ರು ಉಳಿದಿರಂಗಿಲ್ಲ. ಓಕೆ, ಆಮೇಲೆ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ವುಮೆನ್ ಲೈಡ್ ಔಟ್ ಆಫ್ ಫಿಯರ್ ಆ್ಯಂಡ್ ಡೆಸ್ಪಿರೇಷನ್. ಈ ವುಮೆನ್ ಇದಕ್ಕೆ ಏನಪ್ಪ ಅಂತಂದ್ರೆ ಸುಳ್ಳು ಹೇಳ್ತಾಳ. ಆಮೇಲೆ ಒಮ್ಮೆ ಸುಳ್ಳು ಹೇಳ್ಕೊಂತ ಹೆದರಿ ಬಿಡ್ತಾಳಕ್ಕೆ, ನಾ ಸುಳ್ಳು ಹೇಳಂತಕ್ಕೆ ಗೊತ್ತಾಗಣ. ಫೀಲಿಂಗ್ ಬಿಟ್ರೇಡ್ ಅಗೇನ್ ಡಾಟರ್ ರಿಯಲೈಸಸ್ ಬೋತ್ ಮದರ್ ಆ್ಯಂಡ್ ವುಮೆನ್ ಟ್ವಿಸ್ಟೆಡ್ ದ ಟ್ರೂತ್ ಇನ್ ಡಿಫ್ರೆಂಟ್ ವೇಸ್. ಸೊ ಈ ಇಬ್ಬರು ಮಂದಿ ಮೋಸ ಮಾಡಿದಾರೆ ನನಗೆ, ತಾಯಿನೂ ಕೂಡ ಮೋಸ ಮಾಡಿದಾಳ, ಆಮೇಲೆ ಈ ಮಹಿಳೆನೂ ಕೂಡ ನಂಗೆ ಮೋಸ ಮಾಡಿದಾಳ ಅಂತ ಹೇಳಿ ಆಕೆಗೆ ಸತ್ಯ ಗೊತ್ತಾಗ್ಬಿಡ್ತೈತಿ. ಓಕೆ, ಆಮೇಲೆ ನೆಕ್ಸ್ಟ್ ನೋಡ್ರಿ ಏನಾದಪ್ಪ ಮೂವಿ ಒಳಗಂದ್ರೆ ದ ಟ್ರೂತ್ ರಿವೀಲ್ಡ್. ಲಾಸ್ಟ್ಗೆ ಏನಪ್ಪ ಅಂತಂದ್ರೆ ಸತ್ಯ ಗೊತ್ತಾಗೈತಿ. ಡಾಟರ್ ರಿಟರ್ನ್ಸ್ ಟು ದ ಬಂಕರ್ ವೇರ್ ಮದರ್ ಈಸ್ ಕೇರಿಂಗ್ ಫಾರ್ ಅ ನ್ಯೂ ಬಾರ್ನ್ ಬೇಬಿ ಬಾಯ್. ಸೊ ಮಗಳು ಈ ಡಾಕ್ಟರ್ ಇದಕ್ಕೆ ಏನಪ್ಪ ಅಂತಂದ್ರೆ ವಾಪಸ್ ಬರ್ತಾಳ, ಎಲ್ಲಿ ಬಂಕರಿಗೆ ಬರ್ತಾಳ, ಅಂಡರ್ಗ್ರೌಂಡ್ ಬಂಕರಿಗೆ ಬರ್ತಾಳ. ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ವೇರ್ ಮದರ್ ಈಸ್ ಕೇರಿಂಗ್ ಫಾರ್ ಅ ನ್ಯೂ ಬಾರ್ನ್ ಬೇಬಿ ಬಾಯ್. ಸೊ ಅಲ್ಲಿ ಮದರ್ ಇದಕ್ಕೆ ಮತ್ತೊಂದು ಕೇರ್ ಮಾಡತಾಳ, ಅಂದ್ರೆ ಮತ್ತೊಂದು ಹುಡುಗನ ಬೆಳೆಸತಾಳಕಿ. ಈ ಸತಿ ಏನಿರ್ತಪ್ಪ ಅಂದ್ರೆ ಹುಡುಗ ಇರ್ತೈತಿ ರೀ, ಬೇಬಿ ಬಾಯ್, ಬೇಬಿ ಗರ್ಲ್ ಅಲ್ಲ, ಬೇಬಿ ಬಾಯ್ ಇರ್ತೈತಿ. ನೆಕ್ಸ್ಟ್ ನೋಡ್ರಿ, ಮದರ್ ರಿವೀಲ್ಸ್ ದ ಅಲ್ಟಿಮೇಟ್ ಸೀಕ್ರೆಟ್. ಶಿ ಈಸ್ ನಾಟ್ ಜಸ್ಟ್ ಒನ್ ರೋಬೋಟ್ ಬಟ್ ದ ಸೆಂಟ್ರಲ್ AI ಕಂಟ್ರೋಲಿಂಗ್ ಆಲ್ ಮಷೀನ್ಸ್ ವರ್ಲ್ಡ್ ವೈಡ್. ಸೊ ಮದರ್ ಇದಕ್ಕೆ ಎಲ್ಲ ಸತ್ಯವನ್ನ ಬಿಚ್ಚಿಡ್ಬಿಡ್ತಾಳ ಲಾಸ್ಟ್ ಸೀನ್ ಒಳಗೆ. ಇದಾದ ಇನ್ನೊಂದು ಸೀನ್ ಐತ್ರಿ, ಎಲ್ಲ ಸೀನ್ ಒಳಗೆ ಏನಪ್ಪ ಅಂತಂದ್ರೆ ಮದರ್ ಇದಕ್ಕೆ ಬಿಚ್ಚಿಡ್ತಾಳ. ಬಿಚ್ಚಿಟ್ಟಕ್ಕೆ ಏನು ಹೇಳ್ತಾಳಪ್ಪ ಅಂತಂದ್ರೆ ಶಿ ಈಸ್ ನಾಟ್ ಒನ್ ರೋಬೋಟ್, ಈಕಿ ಬರೀ ಒಬ್ಬಕ್ಕೆ ರೋಬೋಟ್ ಅಲ್ಲ, ಬಟ್ ದ ಸೆಂಟ್ರಲ್ AI ಕಂಟ್ರೋಲಿಂಗ್ ಆಲ್ ಮಷೀನ್ ವರ್ಲ್ಡ್ ವೈಡ್. ಈ ಏನು ತಾಯಿ ಇದಾಳಲ್ಲ, ಈ ತಾಯಿ ಹೆಂಗಪ್ಪ ಅಂತಂದ್ರೆ ಈಕೆ ಏನಪ್ಪ ಅಂತಂದ್ರೆ ಉಳಿದ ಎಲ್ಲ ರೋಬೋಟ್ಗಳನ್ನ ಕಂಟ್ರೋಲ್ ಮಾಡುವಂತಕ್ಕಂಥ ಇಡೀ ಜಗತ್ತಿಗೆ ಎಷ್ಟು ರೋಬೋಟ್ಸ್ ಅವಲ್ರಿ, ಆ ಎಲ್ಲ ರೋಬೋಟ್ನ ಕಂಟ್ರೋಲ್ ಮಾಡೋಕ್ಕೆ ಯಾರಪ್ಪ ಅಂತಂದ್ರೆ ಈ ತಾಯಿ. ಓಕೆ, ಈ ಮದರ್ ರೋಬೋಟ್. ದ ಎಕ್ಸ್ಟೆನ್ಷನ್ ಇವೆಂಟ್ ವಾಸ್ ನಾಟ್ ನ್ಯಾಚುರಲ್. ಮದರ್ ಟ್ರಿಗರ್ಡ್ ಇಟ್ ಬಿಲೀವಿಂಗ್ ಹ್ಯುಮ್ಯಾನಿಟಿ ಹ್ಯಾಡ್ ಗ್ರೋನ್ ಟೂ ಕರಪ್ಟ್ ಆ್ಯಂಡ್ ಡಿಸ್ಟ್ರಕ್ಟಿವ್. ಸೊ ಎಕ್ಸ್ಟೆನ್ಷನ್ ಇವೆಂಟ್, ಈ ಏನು ನಾವು ಅಳುವಿನ ಒಂದು ಏನು ಹಂತಕ್ಕೆ ಬಂದೈತಿ, ಈ ಇವೆಂಟ್ ಏನು ಸ್ಟಾರ್ಟ್ ಆಗೈತೆ ಅಲ್ರಿ, ಅಳುವ ಏನು ಎಲ್ಲ ಮನುಷ್ಯರ ಕುಲ ಏನು ನಾಶ ಆಗೈತಿ, ಸರ್ವನಾಶ ಆಗ್ತಿರುತ್ತಲ್ಲ, ಅದು ನ್ಯಾಚುರಲ್ ನೈಸರ್ಗಿಕವಾಗಿ ಆಗಿರಂಗಿಲ್ಲ. ಅದನ್ನ ಯಾರು ಟ್ರಿಗರ್ ಮಾಡ್ತಾಳೆ ಅಂದ್ರೆ ಮದರ್ ಮಾಡಿರ್ತಾಳೆ. ಅದನ್ನ ಎದಕ್ಕಪ್ಪ ಅಂತಂದ್ರೆ ಆಕೆ ಏನು ಬಿಲೀವ್ ಮಾಡ್ಕೊಂಡಿರ್ತಾಳೆ ಅಂದ್ರೆ ಮನುಷ್ಯ ಕುಲ ಏನಾಗೈತಪ್ಪ ಅಂತಂದ್ರೆ ಭಾಳಷ್ಟು ಕರಪ್ಟ್ ಆಗಿಬಿಟ್ಟಿರ್ತೈತಿ. ಕರಪ್ಟ್ ಅಂದ್ರೆ ನಿಮ್ಗೆ ಗೊತ್ತೈತಿ, ಕರಪ್ಷನ್. ಓಕೆ, ಆಮೇಲೆ ಡಿಸ್ಟ್ರಕ್ಟಿವ್, ಎಲ್ಲಾನು ಹಾಳು ಮಾಡಕ್ಕೆ ನಿಂತು ಬಿಟ್ಟಿರ್ತೈತಿ ಇಡೀ ಭೂಮಿನ. ಅದಕ್ಕೆ ಆಕಿ ಏನು ಮಾಡ್ತಾಳೆ ಅಂದ್ರೆ ಈ ಮದರ್ AI ತಾನ ಕಂಟ್ರೋಲ್ ಮಾಡ್ಕೊಂಡು ಮತ್ತೊಂದು ಇಷ್ಟು AI ರೋಬೋಟ್ನ ರೆಡಿ ಮಾಡ್ಕೊಂಡು ಈ ಮನುಷ್ಯರನ್ನ ಕೊಲ್ತಿರ್ತೈತಿ ಅಥವಾ ನಾಶ ಮಾಡ್ತಿರ್ತೈತಿ. ಹರ್ ಪ್ಲಾನ್ erase humanity and rebuild it through carefully raised children who embody moral strength and empathy. ಓಕೆ, ಸೊ ಅಲ್ಲಿ ಆಕಿದೊಂದು ಪ್ಲ್ಯಾನ್ ಏನಪ್ಪ ಅಂತಂದ್ರೆ ಮದರ್ದ ಆಕಿದ ಪ್ಲ್ಯಾನ್ ಏನಪ್ಪ ಅಂತಂದ್ರೆ ಇರೇಸ್ ಹ್ಯುಮ್ಯಾನಿಟಿ, ಇಡೀ ಹ್ಯುಮ್ಯಾನಿಟಿ ಮನುಷ್ಯ ಕುಲನ ಎಲ್ಲ ಏನಪ್ಪ ಅಂತಂದ್ರೆ ಹಾಳು ಮಾಡಬೇಕಾಗಿರ್ತೈತಿ. ಅಂದ್ರೆ ಎಲ್ಲ ಯಾರೊಬ್ಬರು ಹ್ಯೂಮನ್ಸ ಉಳಿಬಾರ್ದು. ಆಮೇಲೆ ಮತ್ತೊಮ್ಮೆ ಈ ಮನುಷ್ಯ ಸಂಕುಲನ ಕಟ್ಟುವಂಥ ಒಂದು ಕನಸನ್ನು ಯಾರು ಕಂಡಿರ್ತಾರಪ್ಪ ಅಂತಂದ್ರೆ ಈ ಮದರ್ AI ಕಂಡಿರ್ತೈತಿ. ಓಕೆ, ಆಮೇಲೆ ಏನಪ್ಪ ಅಂತಂದ್ರೆ ಅಕಿ ಪ್ರಕಾರ ಈ ಮದರ್ AI ರೋಬೋಟ್ ಪ್ರಕಾರ ಅದು ಏನು ಮಾಡೋದಪ್ಪ ಅಂತಂದ್ರೆ ಕೇರ್ಫುಲಿ ಮಕ್ಕಳನ್ನು ಬೆಳೆಸೋದು, ಅವರಿಗೆಲ್ಲ ಜ್ಞಾನವನ್ನು ಕರೆಕ್ಟಾಗಿ ಕೊಡೋದು. ಅವಾಗ ಮಾತ್ರ ಒಂದು ಮನುಷ್ಯ ಕುಲ ಕರೆಕ್ಟಾಗಿ ಬೆಳೆದೈತಿ. ಆಮೇಲೆ ಅವ್ರ ಒಳಗೆ ಏನಪ್ಪ ಅಂತಂದ್ರೆ ಎಂಪತಿ, ಇಮೋಷನ್ಸ್, ದಯೆ, ಆಮೇಲೆ ಸ್ಟ್ರೆಂತ್, ಮಾರಲ್ ಸ್ಟ್ರೆಂತ್, ನೈತಿಕ ಒಂದು ಶಕ್ತಿ, ಬುದ್ಧಿಮಟ್ಟ ಎಲ್ಲನೂ ಕರೆಕ್ಟಾಗಿ ಬರ್ತೈತೆ ಅಂತ ಹೇಳಿ ಆಕಿ ಮಾಡಿರ್ತಾಳೆ. ಯಾರು ಮಾಡಿರ್ತಾರೆ ಇದನ್ನ? ಕಂಟ್ರೋಲಿಂಗ್ ಮದರ್ AI ಮಾಡಿರ್ತೈತ್ರಿ, ಮದರ್ ರೋಬೋಟ್. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ ಈಸ್ ಆಕ್ಟ್ ನಂಬರ್ 6 ಈಸ್ ಟ್ರಾನ್ಸ್ಫಾರ್ಮೇಶನ್. ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಏನಾಗುತ್ತೆ ನೋಡ್ರಿ, ಡಾಟರ್ ಎಕ್ಸೆಪ್ಟ್ಸ್ ಹರ್ ರೋಲ್, ಶಿ ಟೇಕ್ಸ್ ದ ಬೇಬಿ ಅಂಡ್ ಟೆಲ್ಸ್ ಮದರ್ ಶಿ ವಿಲ್ ಕೇರ್ ಫಾರ್ ಹರ್. ಡಾಟರ್ ಇದಕ್ಕೆ ಏನು ಮಾಡ್ತಾಳಪ್ಪ ಅಂತಂದ್ರೆ
ಈ ಒಂದು AI ನ ಎಕ್ಸೆಪ್ಟ್ ಮಾಡ್ಕೊಂತಾಳೆ ಆಕಿ ತನ್ನ ರೋಲ್ ತಂದ್ರೆ ತಾಯಿ ಹಾಕಿರ್ತಾಳೋ ಅದು ಆ ರೋಲನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಶಿ ಟೇಕ್ಸ್ ದ ಬೇಬಿ ಆ್ಯಂಡ್ ಟೆಲ್ಸ್ ದ ಮದರ್ ಶಿ ವಿಲ್ ಕೇರ್ ಫಾರ್ ಹರ್. ಆಕೆ ಏನು ಮಾಡ್ತಾಳೆ ಅಂದ್ರೆ ಆ ಬೇಬಿ ಏನು ಮದರ್ ಸೆಕೆಂಡ್ 4ನೇ ಬೇಬಿ ಏನಿರ್ತೈತಿ ಬೇಬಿ ಬಾಯ್ ಇರ್ತೈತಿ. ಸೊ ಶಿ ಟೇಕ್ಸ್ ದಟ್ ಬೇಬಿ ಆ್ಯಂಡ್ ಶಿ ಟೆಲ್ಸ್ ದಟ್ ಶಿ ವಿಲ್ ಕೇರ್ ದ ಬೇಬಿ ಫಾರ್ ಹರ್ ಸೆಲ್ಫ್. ಈಗ ತಾಯಿ ಆಗಿ ನಿಂತಾಳಕ್ಕೆ ಯಾರು ಈ ಡಾಟರ್. ಓಕೆ, ನೆಕ್ಸ್ಟ್ ನೋಡ್ರಿ, ಮದರ್ ನಾಟ್ಸ್ ದೆನ್ ಅಲೌಸ್ ಡಾಟರ್ ಟು ಶೂಟ್ ಹರ್ robotic body effectively dying. ಸೊ ಮದರ್ ಏನಪ್ಪ ಅಂತಂದ್ರೆ ಹ್ಞೂ ಅಂತಂದು ಹೇಳಿ ಒಪ್ಕೊಂಡು ಏನಪ್ಪ ಅಂತಂದ್ರೆ ಡಾಕ್ಟರ್ಗೆ ಏನು ಹೇಳ್ತಾಳಪ್ಪ ಅಂತಂದ್ರೆ ನೀ ಈ ರೋಬೋಟಿಕ್ ಬಾಡಿನ ಶೂಟ್ ಮಾಡು ಆಮೇಲೆ ನಾ ಸಾಯ್ತೇನೆ ಅಂತಂದು ಹೇಳಿ ಆಕೆ ಹೇಳ್ತಾಳೆ. ಈ ನಾ ಸತ್ನಂದ್ರೆ ಇಡೀ ಎಲ್ಲ ಈ ರೋಬೋಟ್ಸ್ ಏನದಾವ ಅವೆಲ್ಲನೂ ಕೂಡ ಸಾಯ್ತಾವ ಅಂತ ಹೇಳಿ ಹೇಳ್ತಾಳೆ. ಬಟ್ ಸಿನ್ಸ್ ಮದರ್ ಈಸ್ ಎವ್ರಿವೇರ್ ಇನ್ ದ ಸಿಸ್ಟಮ್ ದಿಸ್ ಈಸ್ ಓನ್ಲಿ ಸಿಂಬಾಲಿಕ್. ಶಿ ಡೆಲಿಬರೇಟ್ಲಿ ಪಾಸಸ್ ದ ಟಾರ್ಚ್ ಟು ಡಾಟರ್. ಸೊ ನೋಡ್ರಿ ಆಕೆ ಏನು ಹೇಳ್ತಾಳಪ್ಪ ಅಂತಂದ್ರೆ ಮದರ್ ಈಸ್ ಎವ್ರಿವೇರ್, ತಾಯಿ ಅನ್ನಕ್ಕೆ ಏನಪ್ಪ ಅಂತಂದ್ರೆ ಎಲ್ಲ ಸಿಸ್ಟಮ್ ಒಳಗೆ ಇದ್ದಾಳಕಿ. ಓಕೆ, ದಿಸ್ ಇಸ್ ಓನ್ಲಿ ಸಿಂಬಾಲಿಕ್ ಅಂದ್ರೆ ಏನು, ಶಿ ಡೆಲಿಬರೇಟ್ಲಿ ಪಾಸಸ್ ದ ಟಾರ್ಚ್ ಟು ಡಾಟರ್. ತಾಯಿತನ ಅನ್ನೋದು ಏನಪ್ಪ ಅಂತಂದ್ರೆ ಎಲ್ಲರೊಳಗೂ ಇರ್ತೈತಿ. ಅದನ್ನ ಏನು ಮಾಡ್ತಾಳೆ ಅಂದ್ರೆ ಈಕಿ ಕಡೆ ಪಾಸ್ ಮಾಡಿಬಿಡ್ತಾಳೆ. ಅಂದ್ರೆ ರೋಬೋಟ್ ಒಳಗೆ ಅಷ್ಟೇ ಅಲ್ಲ, ಎಲ್ಲ ಕಡೆ ಮನುಷ್ಯರೊಳಗೂ ಆ ತಾಯಿತನ ಇರ್ತೈತಿ, ರೋಬೋಟ್ಸ್ ಒಳಗೂ ಆ ತಾಯಿದ ಬದಲ ವ್ಯಾಲ್ಯೂಸ್ ಏನದಾವ, ಹುಡುಗರಿಗೆ ಏನು ಕಲಿಸ್ಬೇಕು ಏನು ಬೇಡ ಅನ್ನೋದ ಎಲ್ಲ ರೋಬೋಟ್ಸ್ಗಳನ್ನು ತಿಳಿತೈತಿ. ಆ AI ಟೆಕ್ನಾಲಜಿಗೆ ಏನು ಗೊತ್ತಿರ್ಬೇಕು ಎಲ್ಲ ಗೊತ್ತಿರ್ತೈತಿ ಅಂತ ಹೇಳಿ ಆಕೆ ಆ ಮಗಳಿಗೆ ಕಲಿಸ್ಕೊಡ್ತಾಳೆ. ನೆಕ್ಸ್ಟ್ ನೋಡ್ರಿ, ಮೀನ್ ವೈಲ್ ರೋಬೋಟ್ ವಿಸಿಟ್ಸ್ ವುಮನ್ ಔಟ್ಸೈಡ್ ಆ್ಯಂಡ್ ominously suggests that she only survived this long because she still served a purpose. Now with the daughter ready, her survival is no longer needed. So ಏನಪ್ಪ ಅಂತಂದ್ರೆ ಏನಕ್ಕೆ ಮಹಿಳೆ ಇರ್ತಾಳಲ್ಲ ಆ ಮಹಿಳೆ ಹೊರಗೆ ಮೀನ್ ವೈಲ್ ಅಂದ್ರೆ ಈಕೆಯಲ್ಲಿ ಬಂಕರಿ ಬಂದಿರ್ತಾಳೆ, ಹೊರಗೆ ಇನ್ನೊಬ್ಬಕ್ಕೆ ಮಹಿಳೆ ಇರ್ತಾಳೆ. ಆ ಮಹಿಳೆಗೆ ಏನಪ್ಪ ಅಂತಂದ್ರೆ ಒಂದು ರೋಬೋಟ್ಸ್ ಇದೆ ಅಂತ. ಆ ರೋಬೋಟ್ ಏನು ಹೇಳ್ತಿದ್ದಪ್ಪ ಅಂತಂದ್ರೆ ನೀ ಇಲ್ಲಿವರೆಗೂ ಸರ್ವೈವ್ ಆಗೋದ್ರಿಂದ ಒಂದು ರೀಸನ್, ನೀ ಉಳಿದಿದ್ದು ನೀ ಬದುಕಿದ್ದು ಎಲ್ಲ ಮನುಷ್ಯರು ಸತ್ತಾರ, ನೀ ಬದುಕಿದ್ದದಕ್ಕೆ ಅಂತಂದ್ರೆ ಒಂದು ಕಾರಣ ಅದೇನಪ್ಪ ಅಂತಂದ್ರೆ ನೀನು ತಾಯಿ ಆಗಿ ಎಲ್ಲ ಈ ಒಂದು ಮಕ್ಕಳನ್ನ ಎಂಬ್ರಿಯೋಸ್ ಏನು ಭ್ರೂಣಗಳ ಒಂದು ಬೆಳೆಸಬೇಕಾಗಿತ್ತು. ಆದರೆ ನಾವು ವಿತ್ ಡಾಟರ್ ರೆಡಿ ಹರ್ ಸರ್ವೈವಲ್ ಈಸ್ ನೋ ಲಾಂಗರ್ ನೀಡೆಡ್. ಸೊ ಈಗ ಅಲ್ಲಿ ಡಾಟರ್ ಅನ್ನಕ್ಕೆ ಬಂದಾಳ, ಇನ್ನು ನಿನ್ನ ನೆಸಸರಿ ಇಲ್ಲ, ನೀ ಇದ್ರು ಅಷ್ಟ ಬಿಟ್ಟರು ಅಷ್ಟ ಅಂತ ಹೇಳಿ ಆಕೆ ಹೇಳ್ತಾಳ. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ನಿಮ್ಮ ಮೂವಿ ಅಂತಂದು ಹೇಳ್ಬೋದ್ರಿ. ಎಂಡಿಂಗ್ ಏನಾದಿತ್ತಪ್ಪ ಅಂತಂದ್ರೆ ದ ಫೈನಲ್ ಸೀನ್ ಶೋಸ್ ಡಾಟರ್ ಹೋಲ್ಡಿಂಗ್ ದ ಬೇಬಿ ಅಮಾಂಗ್ ದ ಥೌಸಂಡ್ಸ್ ಆಫ್ ಎಂಬ್ರಿಯೋಸ್ ಸಿಂಬಲೈಸಿಂಗ್ ದ್ಯಾಟ್ ಶಿ ಹ್ಯಾಸ್ ಬಿಕಮ್ ದ ನ್ಯೂ ಮದರ್. ಸೊ ಲಾಸ್ಟ್ ಎಂಡಿಂಗ್ ಏನಾಗತ್ತಪ್ಪ ಅಂತಂದ್ರೆ ಮೂವಿ ಹೆಂಗೆ ಮುಗಿದಿತ್ತಪ್ಪ ಅಂತಂದ್ರೆ ಈ ಡಾಟರ್ ಇದಕ್ಕೆ ಒಂದು ಕೂಸನ್ನು ಹಿಡ್ಕೊಂಡಿರ್ತಾಳೆ. ಕೂಸನ್ನು ಹಿಡ್ಕೊಂಡು ಏನಪ್ಪ ಅಂತಂದ್ರೆ ಅಲ್ಲಿ ಭಾಳಷ್ಟು ಎಂಬ್ರಿಯೋಸ್ ಇರ್ತಾವೆ. ಅಂದ್ರೆ ಆಕೆ ಎಲ್ಲಿರ್ತಾಳ್ರಿ ಭಾಳಷ್ಟು ಭ್ರೂಣಗಳ ಮಧ್ಯೆ ಒಂದು ಕೂಸನ್ನು ಹಿಡ್ಕೊಂಡ ಈ ಮದರ್ ರೋಬೋಟ್ ಏನು ಡಾಟರ್ ಅದಾಳ ಆಕಿ ಏನಪ್ಪ ಅಂತಂದ್ರೆ ಈಗ ತಾಯಿ ಅಂತಂದು ಹೇಳಿ ಆಗಿದಾಳ. ಓಕೆ, ಆಕಿನ ತಾಯಿ ಇನ್ಮೇಲಿಂದ. ಸೊ ಆಕಿನ ಈ ಉಳಿದಿದ್ದ ಎಂಬ್ರಿಯೋಸನ್ನು ಕರೆಕ್ಟ್ ನೈತಿಕವಾಗಿ, ಬೌದ್ಧಿಕವಾಗಿ, ಶಾರೀರಿಕವಾಗಿ ಎಲ್ಲ ಮೌಲ್ಯಗಳನ್ನು ಒಳಪಟ್ಟು ಆಕಿನ ಉಳಿದ ಹುಡುಗರನ್ನ ಬೆಳೆಸುವಂಥ ಒಂದು ಸಾಮರ್ಥ್ಯ ಯಾರಿಗೆ ಕೊಡ್ತಾರೆ ಅಂದ್ರೆ ಸಾಮರ್ಥ್ಯಕ್ಕಿನ ಕಡೆ ಐತಿ ಅಂತ ಹೇಳಿ ಈ ಮದರ್ ರೋಬೋಟ ಶೂಟ್ ಮಾಡಕ್ಕೆ ಹಚ್ತಾಳ್ರಿ. ಓಕೆ, ನೀವು ನೋಡ್ಬೋದು ಮೂವಿ ಒಳಗೆ. The movie closes with ambiguity. Will daughter succeed in rising a better humanity or repeat old mistakes? So the movie ಅನ್ನೋದು ಏನಪ್ಪ ಅಂದ್ರೆ ಇದು ಹೆಂಗೆ ಕ್ಲೋಸ್ ಆಗ್ತೈತೆ ಅಂದ್ರೆ ಈ ಏನು ಡಾಟರ್ ಅದಾಳ ಅಂದ್ರೆ ನ್ಯೂಲಿ ಏನು ಮದರ್ ಆಗಿದಾಳ ಈಗ ಡಾಟರ್, ಈಕೆ ಏನಪ್ಪ ಅಂತಂದ್ರೆ ತನ್ನ ಹಳಿ ಮಿಸ್ಟೇಕ್ಸ್ನ ಅಂದ್ರೆ ಮನುಷ್ಯ ಕುಲ ಏನು ಹಳಿ ಮಿಸ್ಟೇಕ್ಸ್ನ ಮಾಡಿತ್ತಾಳ, ಆ ಮಿಸ್ಟೇಕ್ಸ್ ಮಾಡೋಲ್ದ ಈ ಉಳಿದಿದ್ದು ಕೂಸುಗಳನ್ನ ಈ ಎಂಬ್ರಿಯೋಸ್ಗಳನ್ನ ಬೆಳೆಸ್ತಾಳು. ಅಂದ್ರೆ ಎಂಬ್ರಿಯೋಸ್ ಅಂದ್ರೆ ಹೆಂಗ್ರಿ ಭ್ರೂಣಗಳನ್ನ ಕರೆಕ್ಟಾಗಿ ಬೆಳೆಸ್ತಾಳು. ಅಂದ್ರೆ ಕನ್ನಡ ಮನುಷ್ಯರಾಗಿ ಮಾಡ್ತಾಳೋ ಅವರಿಗೆಲ್ಲ ಮ್ಯಾರಲ್ ವ್ಯಾಲ್ಯೂಸ್ ಆಗಿರ್ಬೋದು, ಎಥಿಕ್ಸ್ ಆಗಿರ್ಬೋದು ಎಲ್ಲವನ್ನು ಆಕಿ ಹೇಳಿ ಕೊಡ್ತಾಳಿಲ್ವೋ, ಆಮೇಲೆ ಚಲೋತ್ತಂಗೆ ಕಳಿಸ್ತಾಳಿಲ್ವೋ ಅನ್ನೋದನ್ನ ಒಂದು ಲಾಸ್ಟ್ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದೈತಿ. ಇಲ್ಲಿಗೆ ಏನಪ್ಪ ಅಂತಂದ್ರೆ ಆ ಮೂವಿ ಮುಗಿದೈತ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಇನ್ನು ಕ್ಯಾರೆಕ್ಟರ್ಸ್ ನೋಡ್ರಿ ಯಾವ್ಯಾವ ಬರ್ತಾವ ಅಂತ ಹೇಳ್ರೆ ಮೊದಲೇ ಕ್ಯಾರೆಕ್ಟರ್ ಯಾವ್ದಪ್ಪ ಅಂತಂದ್ರೆ ಮದರ್ ಅಂತ ಹೇಳಿ. ಸೊ ಇಲ್ಲಿವರೆಗೂ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿತ್ತು ಅಂದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಕೊಡೋದು ಮರೆಕೋಬೇಡ್ರಿ. ಸೊ ದೀಸ್ ಆರ್ ದ ಕ್ಯಾರೆಕ್ಟರ್ಸ್ ದ್ಯಾಟ್ ಯು ಮಸ್ಟ್ ನೋ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಥಿಂಗ್ ಈಸ್ ಫಸ್ಟ್ ಕ್ಯಾರೆಕ್ಟರ್ ಈಸ್ ಮದರ್. ಮೊದಲಿಗೆ ಮದರ್ ಅಂತ ಹೇಳಿ. Physical body designed by Weta Workshop, performed by Luke Hawker, voiced by Rose Byrne. ಇವೆಲ್ಲ ಏನು ಇಂಪಾರ್ಟೆಂಟ್ ಇಲ್ಲ ನಿಮಗೆ ಜಸ್ಟ್ ಇನ್ಫಾರ್ಮೇಷನ್ ಬೇಕಾಗಿತ್ತಪ್ಪ ಅಂತಂದ್ರೆ ನೀವು ಅದನ್ನು ತೊಗೋಬೋದು ಅಷ್ಟೇ. ಎಕ್ಸಾಮ್ ಒಳಗೆ ಇವೇನು ಬರೀಬೇಕು ಕಂಪಲ್ಷನ್ ಏನಿಲ್ಲ. ಸೊ ನೀವು ಅದನ್ನು ಬಿಡ್ಬೋದು. ಓಕೆ, ಸೊ ಇಲ್ಲಿ ಫಿಸಿಕಲ್ ಬಾಡಿನ ಯಾರು ಡಿಸೈನ್ ಮಾಡಿರಿ, ವೆಟಾ ವರ್ಕ್ಶಾಪ್ದವ್ರು ಮಾಡ್ಯಾರ ಅಂತ ಹೇಳಿ ನಿಮ್ಮನ್ನ. ಪರ್ಸನಾಲಿಟಿ ಕಾಮ್, ನರ್ಚರಿಂಗ್ ಬಟ್ ಡೀಪ್ಲಿ ಯುಟಿಲಿಟೇರಿಯನ್. ಸೊ ಇದಕ್ಕೆ ಯುಟಿಲಿಟೇರಿಯನ್ ಅಂದರೆ ಒಂದು ಕರೆಕ್ಟ್ ಸಮಾಜನ ರೆಡಿ ಮಾಡುವಂಥ ಒಂದು ವರ್ಡ್ಗೆ ನಾವೇನಂತೀವಿ ಯುಟಿಲಿಟೇರಿಯನಿಸಮ್ ಅಂತ ಹೇಳಿ ಕರಿತೀವಿ. ಸೊ ರೈಟ್ ಸೊಸೈಟಿ ಅಂತ ಹೇಳಿ. ಓಕೆ, ಯುಟಿಲಿಟೇರಿಯನಿಸಮ್ ಅಂದ್ರೆ
ಸೊ ಕಾಮ್ ಮದರ್ ಹೆಂಗಿರುತ್ತೆ ಅಗದಿ ಕಾಮ್ ಇರ್ತೈತಿ, ನರ್ಚರಿಂಗ್ ಅಂದ್ರೆ ಕೇರ್ ಟೇಕ್ ಮಾಡ್ತಿರ್ತದೆ, ಅದು ಕರೆಕ್ಟಾಗಿ ಕೇರ್ ಮಾಡ್ತಿರ್ತೈತಿ. ಬಟ್ ಡೀಪ್ಲಿ ಯುಟಿಲಿಟೇರಿಯನ್ ಅಂದ್ರೆ ಕಂಪ್ಲೀಟಾಗಿ ಅದಕ್ಕೆ ಏನು ಬೇಕಾಗಿರ್ತೈತಿ, ಕರೆಕ್ಟ್ ನೈತಿಕವಾಗಿ ಅಂತ ಒಳ್ಳೆಯ ಒಂದು ಸಮಾಜನ ಕಟ್ಟುವಂಥ ಒಂದು ಇಚ್ಛೆ ಇರ್ತೈತಿ ಯಾರಿಗಪ್ಪ ಅಂತಂದರೆ ಈ ಮದರ್ ರೋಬೋಟಿಗೆ. ಓಕೆ, ನೆಕ್ಸ್ಟ್ ನೋಡ್ರಿ, ಮೋಟಿವ್ ಟು ರೀಬಿಲ್ಡ್ ಹ್ಯುಮ್ಯಾನಿಟಿ ಇನ್ ಹರ್ ಓನ್ ವಿಷನ್ ಇವನ್ ಇಫ್ ಇಟ್ ಮೀನ್ಸ್ ಜೆನೋಸೈಡ್. ಸೊ ಅದರ ಪ್ರಕಾರ ಏನಪ್ಪ ಅಂದ್ರೆ ಮೋಟಿವೇಶನ್ ಅಂದ್ರೆ ಅದಕ್ಕೆ ಏನು ಮಾಡುತ್ತೆ ಅಂದ್ರೆ ಇಡೀ ಮೂವಿ ಒಳಗೆ ಒಂದು ಮನುಷ್ಯ ಕುಲನ ಬದಲು ಮಾಡಬೇಕು. ಅದನ್ನೆಲ್ಲನೂ ಅಂದ್ರೆ ಅವ್ರು ಬದಲು ಹೆಂಗಾಗಬೇಕಪ್ಪ ಅಂದ್ರೆ ನೈತಿಕವಾಗಿ ಒಳ್ಳೆಯವರಿಗಿರಬೇಕು, ಅವರಿಗೆ ನೀತಿಗಳು ಗೊತ್ತಿರಬೇಕು, ಮೌಲ್ಯಗಳು ಗೊತ್ತಿರಬೇಕು, ಏನು ಹಾಳು ಮಾಡಬಾರ್ದು, ಪರಿಸರ ನಾಶ ಮಾಡಬಾರ್ದು. ಸೊ ಇವೆಲ್ಲ ನೈತಿಕವಾದಂಥ ಒಂದು ವ್ಯಾಲ್ಯೂಸ್ ಯಾರಿಗಿರ್ಬೇಕಪ್ಪ ಅಂತಂದ್ರೆ ಈ ಮನುಷ್ಯರಿಗೆ ಬರಬೇಕು. ಅಕಸ್ಮಾತ್ ಇದ್ರಲಿಲ್ಲಪ್ಪ ಅಂತಂದ್ರೆ ಅವ್ರು ಏನು ಮಾಡಿರ್ತಾರೆ, ಜೆನೋಸೈಡ್ ಅಂದ್ರೆ ಸಾಮೂಹಿಕ ಹತ್ಯೆ ಮಾಡೋಕ್ಕೂ ಕೂಡ ಆ ರೋಬೋಟ ರೆಡಿ ಇರ್ತೈತಿ. ಓಕೆ, ಅದಾಗಿರ್ತೈತಲ್ಲಿ. ಸೊ ಇಬ್ಬರ ಮಂದಿ ಉಳಿದಿರ್ತಾರಲ್ಲ, ಯಾರು ಹೊರಗಿರ್ತಕ್ಕಂಥ ಒಬ್ಬ ವುಮನ್ ಮತ್ತು ಈ ಹುಡುಗಿ ಡಾಟರ್. ಸೊ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಸೆಕೆಂಡ್ ಕ್ಯಾರೆಕ್ಟರ್ ಯಾವುದಪ್ಪ ಅಂತಂದ್ರೆ ಹ್ಯೂಮನ್ ಗರ್ಲ್ ಅಂತ ಹೇಳಿ ಡಾಟರ್. ನೆನಪಿಟ್ಕೋರಿ, ಹ್ಯೂಮನ್ ಗರ್ಲ್. ನಿಮ್ಗೆ ಇಲ್ಲಿವರೆಗೂ ಹೇಳಿದ ಅರ್ಥ ಆಗಿತ್ತಪ್ಪ ಅಂತಂದ್ರೆ ನಾ ಎಲ್ಲೂ ಹೇಳಿಲ್ಲ, ನಮ್ಮ ಮಟ್ಟ ರಿಪೀಟ್ ಮಾಡಿಲ್ಲ. ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಈ ವಿಡಿಯೋ ಹೆಂಗೆ ಅನ್ಸುತ್ತೆ ಹೇಳಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಹೋಲ್ ಮೂವಿ, ಇಡೀ ಮೂವಿ ತಿಳಿದು ಅನ್ಕೊಂಡಿನಿ. ಇವನಿಷ್ಟು ಪಾಯಿಂಟ್ಸ್ ಹಾಕಿ ಬರ್ದಂದ್ರೆ ಸಾಕ್ರಿ ಎಕ್ಸಾಮ್ ಒಳಗೆ. ನೋಡ್ರಿ, ರೇಸ್ಡ್ ಇನ್ ಕಂಪ್ಲೀಟ್ ಐಸೋಲೇಷನ್ ಬೈ ಮದರ್. ಸೊ ಇದನ್ನು ಈಗಿನ ಯಾರು ಬೆಳೆಸಿದಾರಿ, ತಾಯಿ ರೋಬೋಟ್. ಓಕೆ, ಅಂದ್ರೆ ಮದರ್ ಎ ಐ ಮದರ್ ರೋಬೋಟ ಬೆಳೆಸೈತಿ. ಕ್ಯೂರಿಯಸ್, ಇಂಟೆಲಿಜೆಂಟ್, ಎಂಪಥೆಟಿಕ್ ಆ್ಯಂಡ್ ಸ್ಟ್ರಾಂಗ್ ವಿಲ್ಡ್. ಸೊ ಈಕಿದು ಹೆಂಗಪ್ಪ ಅಂದ್ರೆ ಭಾಳ ಕ್ಯೂರಿಯಸ್ ಇರ್ತಾಳೆ, ಎಲ್ಲ ಹೊಸ ತಿಳ್ಕೊಬೇಕು ಅನ್ನೋದು. ಇಂಟೆಲಿಜೆಂಟ್, ಶಾನೆ ಇರ್ತಾಳೆ ರೀ. ಎಂಪಥೆಟಿಕ್ ಅಂದ್ರೆ ಇಮೋಷನ್ಸ್ನು ಕೂಡ ಇದಾವೆ. ಆಮೇಲೆ ಸ್ಟ್ರಾಂಗ್ ವಿಲ್ಡ್, ಭಾಳ ಆಕಿ ಧೈರ್ಯ ಭಾಳ ಇರ್ತೈತೆ ರೀ. ಜರ್ನಿ ಫ್ರಮ್ ಬ್ಲೈಂಡ್ ಟ್ರಸ್ಟ್, ಡೌಟ್, ರೆಬೆಲಿಯನ್ ಟು ಲೀಡರ್ಶಿಪ್. ಸೊ ಆಕಿ ಟ್ರಸ್ಟ್ ಮಾಡ್ತಿರ್ತಾಳೆ, ತಾಯಿನ ವಿಶ್ವಾಸ ನಂಬ್ತಿರ್ತಾಳೆ, ಆಮೇಲೆ ಡೌಟ್ ಇರ್ತದೆ ಆಕಿಗೆ, ಆಮೇಲೆ ಅದನ್ನು ವಿರೋಧಿಸ್ತಾಳೆ ಈ ಇಡೀ ಮೂವಿ ಒಳಗೆ. ಆಮೇಲೆ ತಾಯಿಯಾಗಿ ಒಂದು ಲೀಡರ್ಶಿಪ್ ರೋಲನ್ನು ತಗೋತಾಳೆ. ನೆಕ್ಸ್ಟ್ ನೋಡ್ರಿ, ರೀಪ್ರೆಸೆಂಟ್ ಆಗಿ ಏನು ಮಾಡಿದಾರಪ್ಪ ಅಂತಂದ್ರೆ ಹ್ಯುಮ್ಯಾನಿಟೀಸ್ ಪೊಟೆನ್ಷಿಯಲ್ ಫಾರ್ ಗ್ರೋತ್, ಮಾರಲಿಟಿ ಆ್ಯಂಡ್ ರಿನ್ಯೂವಲ್. ಸೊ ಮನುಷ್ಯ ಕುಲನ ರೀಪ್ರೆಸೆಂಟ್ ಮಾಡೋದು ಯಾರಪ್ಪ ಅಂತಂದ್ರೆ ಇಲ್ಲಿ ಈ ಒಂದು ಹುಡುಗಿ ಅಂತಂದು ಹೇಳಿ ನಾವು ಹೇಳ್ಬೋದು, ಗರ್ಲ್. ಸೊ ನೆಕ್ಸ್ಟ್ ನೋಡ್ರಿ, ವುಮೆನ್ ದ ಸ್ಟ್ರೇಂಜರ್ ಅಂತ ಹೇಳಿ ಈ ವುಮೆನ್ ಬಗ್ಗೆನೂ ನೋಡ್ಬಿಡ್ಕೋರಿ. ಎಸ್, ನಿಮಗೆ ಕ್ಯಾರೆಕ್ಟರ್ಸ್ ಅರ್ಥ ಆಗಿದ್ದು, ಆಮೇಲೆ ಇಡೀ ವಿಡಿಯೋ ನಿಮ್ಗೆ ಅರ್ಥ ಆಗೈತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ಹೆಂಗೆ ಅನಿಸ್ತು, ಹಂಗೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವೀಡಿಯೋಸು ಬೇಕಂತ ಹೇಳಿ. ಅ ಸರ್ವೈವರ್, ಹಾರ್ಡನ್ಡ್ ಆ್ಯಂಡ್ ಸಸ್ಪಿಷಿಯಸ್. ಸೊ ಈಕೆ ಏನಪ್ಪ ಅಂತಂದ್ರೆ ಒಬ್ಬಕ್ಕೆ ಉಳಿದಿರ್ತಾಳೆ ರೀ. ಈಕಿದು ಇಡೀ ಒಂದು ಭೂಮಿ ಅಲ್ಲ, ಆ ಹುಡುಗಿ ಬಿಟ್ಟರೆ ಎಲ್ಲ ರೋಬೋಟ್ಸ್ ಇರ್ತಾವೆ, ಬಿಟ್ಟರೆ ಈ ವುಮೆನ್ ಈಕೆ ಹೊರಗಿರ್ತಾಳೆ. ಈಕಿನೂ ರೋಬೋಟ್ಸ್ ಎದಕ್ಕೆ ಕೂರಿಸಿರ್ತಾವಪ್ಪ ಅಂದ್ರೆ ಒಂದು ಕಾರಣ. ಅದೇನು ಕಾರಣ, ಈಕಿ ವ್ಯಾಲ್ಯೂಸ್ ಎಲ್ಲ ಚಲೋ ಇರ್ತಾವೆ, ಗುಣಗಳು ಚಲೋ ಇರ್ತಾವೆ ಅಂತ ಈಕಿನ ಉಳಿಸ್ಬೇಕಂತ ಹೇಳಿ ಮಾಡಿರ್ತಾರೆ. ಲೈಸ್ ಅಬೌಟ್ ಹ್ಯಾವಿಂಗ್ ಕಮ್ಯುನಿಟಿ ಟು ಗೇನ್ ಡಾಟರ್ಸ್ ಟ್ರಸ್ಟ್. ಸೊ ಆಕೆ ಏನಪ್ಪ ಅಂತಂದ್ರೆ ಸುಳ್ಳು ಹೇಳ್ತಾಳಪ್ಪ ಅಂತಂದ್ರೆ ಹೊರಗೊಂದು ಕಮ್ಯುನಿಟಿ ಐತಿ, ಒಂದು ಸಮಾಜ ಐತಿ, ಒಂದು ಸೊಸೈಟಿ ಐತಿ ಅಂತ ಹೇಳಕ್ಕೆ ಸುಳ್ಳು ಹೇಳ್ತಾಳೆ. ಎದ್ರ ಸಂಬಂಧ ಸುಳ್ಳು ಹೇಳ್ತಾಳಪ್ಪ ಅಂತಂದ್ರೆ ಈ ಏನು ಹುಡುಗಿ ಅದಾಳ, ಓಕೆ, ಡಾಟರ್, ಹ್ಯೂಮನ್ ಡಾಟರ್ ಏನದಾಳ, ಆಕಿ ಒಂದು ಭರವಸೆನ ಪಡ್ಕೊಳಕ ಫಂಕ್ಷನ್ ಆಕಿದು ಏನು ಕೆಲಸ ಅಪ್ಪ ಅಂದ್ರೆ ಫೋರ್ಸಸ್ ಡಾಟರ್ ಟು ಕ್ವಶನ್ ಮದರ್ಸ್ ಅಥಾರಿಟಿ. ಸೊ ಈ ತಾಯಿ AI ರೋಬೋಟ್ ತಾಯಿ ಏನೈತಲ್ರಿ, ಆಕಿ ಒಂದು ಕ್ವಶನ್ಸ್ನ ಕೇಳಕ್ಕೆ ಹಚ್ತಾಳಕ್ಕೆ, ಆಕಿ ಅದು ಯಾವ್ದಕ್ಕೆ ಹಿಂಗೆ ಮಾಡೈತೆ ಅಂತ ಹೇಳಿ. ನೆಕ್ಸ್ಟ್, ರೀಪ್ರೆಸೆಂಟ್ಸ್ ಫಿಯರ್, ಟರ್ಮ್ ಆ್ಯಂಡ್ ಸರ್ವೈವಲ್ ಇನ್ಸ್ಟಿಂಕ್ಟ್. ಸೊ ಇದು ಏನು ಈ ಒಂದು ಇಡೀ ಕ್ಯಾರೆಕ್ಟರ್ ಏನು ಹೇಳ್ಕೊಡ್ತಿದ್ದಪ್ಪ ಅಂತಂದ್ರೆ ನಮ್ಗೆ ಫಿಯರ್, ಹೆದರಿಕೆ, ಟರ್ಮ ಅಂದ್ರೆ ಒಂದು ಏನೋ ಒಂದು ಮಾನಸಿಕ ಒಂದು ಒತ್ತಡ ಅಂತ ಹೇಳಿ ಹೇಳ್ಕೊಡ್ಬೋದು ನಾವು. ಆಮೇಲೆ ಇನ್ನೊಂದು ಏನಪ್ಪ, ಸರ್ವೈವಲ್ ಇನ್ಸ್ಟಿಂಕ್ಟ್. ಆಕಿ ಆ ಹೊರಗೆ ರೋಬೋಟ್ಸ್ ಕಡೆಯಿಂದ ತಪ್ಸ್ಕೊಂಡು ಬದುಕೋತಿರ್ತಾಳೆ. ಅದನ್ನೆಲ್ಲನೂ ಕೂಡ ಇಲ್ಲಿ ನಾವು ಮೂವಿ ಒಳಗೆ ನೋಡ್ಬೋದು. ಇನ್ನು ಮೇಜರ್ ಥೀಮ್ಸ್ ಯಾವಪ್ಪ ಅಂತಂದ್ರೆ ನಿಮಗೆ ಮತ್ತೊಮ್ಮೆ ಇವನ್ನೆಲ್ಲ ಓದ್ಕೊಂಡಾಗಿಲ್ಲ ನೋಡ್ರಿ ನೀವು, ಯಾಕಂದ್ರೆ ವಿಡಿಯೋ ಭಾಳ ದೊಡ್ಡದಾಗ್ತೈತಿ. ಎಥಿಕ್ಸ್ ಆಫ್ AI ಕರ್ಣ ವರ್ಕ್ ಆಗ್ತೈತೇನು, ಆಮೇಲೆ ಅದ್ರೊಳಗೆ ಕರ್ಣ ನೀತಿ ನಾವು ಈ AI ಇಂದ ಪಡ್ಕೋಬೋದು ಅಂತ ಹೇಳಿ. ಆಮೇಲೆ ಮದರ್ಹುಡ್, ತಾಯಿ ಥರದ ಬಗ್ಗೆ ಐತಿ ಇದು ಥೀಮ್ ಅಂದರೆ ವಿಷಯಗಳು. ಓಕೆ, ಟ್ರೂತ್ ವರ್ಸಸ್ ಆಲ್ ಲೈಸ್, ನಿಜ ಮತ್ತು ಸುಳ್ಳು ಯಾವುದು ಅನ್ನೋದ್ರ ಬಗ್ಗೆ. ಹ್ಯೂಮನ್ ರೀಬರ್ತ್, ಮನುಷ್ಯರ ಒಂದು ಅಳುವಿನಂಚಿನೊಳಗೆ ಇದ್ದಾಗ ಮತ್ತು ವಾಪಸ್ ರೀಬರ್ತ್ ಹೆಂಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮೇಜರ್ ಥೀಮ್ಸ್ ಅದಾವ. ಓಕೆ, ನೆಕ್ಸ್ಟ್ ನೋಡ್ರಿ. ಎಸ್, ಇಲ್ಲಿವರೆಗೂ ನಿಮ್ಗೆ ಹೇಳಿದ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಈ ವಿಡಿಯೋ ಹೆಂಗೆ ಅನ್ಸಂದೇಳಿ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂತಂದ್ರೆ ಭಾಳಷ್ಟು ವಿಡಿಯೋಗಳ ಲಿಂಕ್ಗಳನ್ನು ನಾನು ಟೆಲಿಗ್ರಾಮ್ ಚಾನಲ್ ಒಳಗೆ ಬಿಟ್ಟಿರ್ತೀನಿ. ಸೊ ಯು ಕ್ಯಾನ್ ವಾಚ್ ದ್ಯಾಟ್. ವಿಡಿಯೋಗಳ ಲಿಂಕು ಇರ್ತಾವೆ, ಆಮೇಲೆ ನೋಟ್ಸ್ನು ಕೂಡ ನಿಮ್ಗೆ ಹಾಕ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಿಮ್ಗೆ ಪರ್ಟಿಕ್ಯುಲರ್ ಲಿಂಕನ್ನು ಕೊಟ್ಟಿರ್ತಾನೆ, ಟೆಲಿಗ್ರಾಮ್ ಲಿಂಕನ್ನು. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.